ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರಾ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ 29ನೇ ತಾರೀಕು ಆಗಸ್ಟ್ 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಭಾದ್ರಪದ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರ, ಬ್ರಹ್ಮಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಒಬ್ಬ ಅಪ್ಪ ಮಗನನ್ನ ಪಕ್ಕದಲ್ಲಿ ಕೂತ್ಕೊಂಡು, ನಾನು ಸತ್ರೆ ನೀನು ಅಳ್ತೀಯೇನೋ ಅಂತ ತುಂಬಾ ಆತ್ಮೀಯತೆಯಿಂದ ಕೇಳಿದ್ರಂತೆ. ನೋಡಿ, ತಂದೆ ಅಂದ ಮೇಲೆ ಅದೊಂದು ಆಕಾಶ ಮಕ್ಕಳೇ. ಎಲ್ರಿಗೂ ಒಳ್ಳೆ ತಂದೆ ಸಿಗೋಲ್ಲ, ನಿಜವಾದ ತಂದೆ ಸಿಗೋಲ್ಲ. ಧರ್ಮದೇವತೆ ಎಲ್ಲೂ ಇರ್ಲಿಕ್ಕಾಗೋದಿಲ್ಲ ಅಂಥೇಳಿ ಒಂದು ತಂದೆ ರೂಪದಲ್ಲಿ ಕಳಿಸಿರುತ್ತೆ. ಧರ್ಮಕ್ಕೆ ಸಾಕ್ಷಿ ತಂದೆಯೇ. ಯಾರೋ ನೀನು ನಾವೇನಾದ್ರೂ ಮಾತಾಡಿದ್ರೆ, ನಾವೇನ್ ಮಾಡಿದ್ರು ಕೂಡ ಕೇಳುದ, ನಿಮ್ಮಪ್ಪ ಯಾರೋ ಅಂತಾರೆ. ನೋಡಿ, ಏನೋ ಒಂದು ಒಳ್ಳೇದು ಮಾಡಿದೀವಿ, ನಿಮ್ಮ ತಂದೆ ಯಾರೋ. ಏನೋ ಕೆಟ್ಟದ್ ಮಾಡಿದ್ವಿ, ನಿಮ್ಮಪ್ಪ ಯಾರೋ ಅಂತಾರೆ. ಎಷ್ಟಾದ್ರೂ ಕುಲನಾಶಕ ಅವನ ಪುತ್ರನೇ ಅಲ್ವಾ? ಧೃತರಾಷ್ಟ್ರ, ದುರ್ಯೋಧನ, ಯೋಚನೆ ಮಾಡಿ ನೋಡಿ. ಇಂದ್ರಜಿತ್, ರಾವಣಾಸುರ, ಯಾರೋ ನಿಮ್ಮಪ್ಪ ಅಂತಾರೆ ಏಕವಚನದಲ್ಲಿ. ಅದೇ ನೀವೊಂದು ತುಂಬಾ ಒಳ್ಳೆ ಒಂದು ಧರ್ಮ ಕಾರ್ಯ, ಧರ್ಮಾತ್ಮ ವ್ಯಕ್ತಿ, ಪುಣ್ಯಾತ್ಮ ಕಣೋ ನಿಮ್ಮಪ್ಪ. ಯಾರಪ್ಪ ನಿಮ್ಮಪ್ಪ ಅಂತಾರೆ. ಪುಣ್ಯಾತ್ಮರ ಹೊಟ್ಟೆಯಲ್ಲಿ ಪುಣ್ಯಾತ್ಮರೇ ಹುಟ್ಟುವುದು. ಇಫ್ ಯು ಆರ್ ಕರಪ್ಟೆಡ್, ಯುವರ್ ಕಿಡ್ಸ್ ಆರ್ ಕರಪ್ಟೆಡ್. ನೆನ್ಪಿಟ್ಕೊಳ್ಳಿ. ಅವನು ಫ್ರಾಡ್ ಆದ್ರೆ ಅವರು ಮಕ್ಕಳು ದೊಡ್ಡ ಫ್ರಾಡ್ಗಳಾಗಿರ್ತಾರೆ. ನೀವು ತುಂಬಾ ದೊಡ್ಡವ್ರದ್ದು ಕಥೆಗಳೆಲ್ಲ ನೋಡಿರ್ತೀರಲ್ವಾ? ತುಂಬಾ ದೊಡ್ಡವರದ್ದು ನೋಡಿ ಎಂತೆಂಥದ್ದು ಹೊರಗಡೆ ಬರುತ್ತೆ. ಅವರ ಅಪ್ಪನೇ ಕಚ್ಚೆ ಅರುಕ, ಏನು ಮಗ ಹಿಂಗ್ ಮಾಡದೆ ಇರ್ತಾನ ಅಂತ ಹೇಳ್ತಾರೆ. ಹೌದು ಮಕ್ಕಳೇ, ಒಂದು ಧರ್ಮಕ್ಕೆ, ದೈವಕ್ಕೆ ಸಾಕ್ಷಿ ಬಂದು ಅಪ್ಪನೇ. ಎಲ್ರಿಗೂ ಸಿಗೋಲ್ಲ ಅಂತ ಒಂದು ಅಪ್ಪ, ಅಂತ ಒಂದು ಧರ್ಮ, ಅಂತ ಒಂದು ನ್ಯಾಯ. ಅದು ಪಡ್ಕೊಂಡು ಬರ್ಬೇಕು ಮಕ್ಕಳೇ. ಸಿಗೋಲ್ಲ ಯಾರೋ ಪುಣ್ಯಾತ್ಮರಿಗೆ. ಇವತ್ತಂತೂ ಕಲಿಗಾಲ, ನೀವು ಕೇಳಲೇಬೇಡಿ. ಯಾವಾಗ ಮಗನೇ ಅಪ್ಪನನ್ನೇ ಸುಟ್ಟಿರೋ ಮಕ್ಕಳಾಗ್ಬಿಟ್ಟಿದ್ದಾರೆ, ಮಕ್ಕಳನ್ನೇ ಬಿಟ್ಬಿಟ್ಟು ಹೋಗಿರೋ ತಂದೆ ನೋಡಿದ್ದೆ. ನಾನು ಮೊನ್ನೆ ಕೂಡ ಒಂದು ಜಾತಕ ನೋಡಿದೆ. ಮಗಳು ಮನೆಗೆ ಹೋದ್ರು ಕೂಡ ನೀವು ಹೇಳ್ದ ಹಾಗೆ ಸಾಕಾಗ್ಬಿಟ್ಟಿದೆ ಗುರುಗಳೇ. ಹೆಂಡತಿ ಮಗಳನ್ನ ನೋಡಕ್ ಬಿಡ್ತಿಲ್ಲ ಗುರುಗಳಂತ. ಅವನ್ 40-45 ವರ್ಷದ ತಂದೆ ಬಿಕ್ಕಿ ಹೇಳ್ತಾನೆ. ನಾನು ಹೇಳಿದ್ ಒಂದೇ ಮಾತು, ಪುಣ್ಯಾತ್ಮ, ಪುಣ್ಯಾತ್ಮ, ನಿನ್ನಂಥವ್ರು ಇನ್ನೂ ಇದ್ದಾರಪ್ಪ. ಅದಕ್ಕೆ ಒಂದಷ್ಟು ಒಳ್ಳೆ ಮಳೆ ಬೆಳೆ ಆಗ್ತಿದಪ್ಪ, ಧರ್ಮಾತ್ಮರಿದ್ದಾರೆ. ನನಗೇನಾಗ್ಬೇಕು ಬಿಡು, ಅವಳು ತಾನೆ ಕರ್ಕೊಂಡು ಹೋಗಿದ್ದು, ಹಾಳಾಗೋಗ್ಲಿ ಬಿಡು. ನೋಡಿ, ಎಂಥದೊಂದು ದೊಡ್ಡ ದೋಷ. ನನಗೂ ನಿನಗೂ ಜಗಳ. ಮಕ್ಕಳಲ್ಲಿ ಯಾಕೆ ಭೇದ ಭಾವ ಮೂಡಿಸ್ಬೇಕು? ಮಕ್ಕಳನ್ನ ಯಾಕೆ ಈ ಒಂದು ಪ್ರೀತಿಯಿಂದ ದೂರ ಮಾಡಬೇಕು? ನನಗೂ ನಿನಗೂ ಆಗಲ್ಲ ಕಣೋ. ಇರ್ಲಿ,
ಯಾಕೆ ವಿಷ ತುಂಬಿಸ್ಬೇಕು? ಆ ಮಗುನ ಹಿಡ್ಕೊಂಡು ಹೊಡಿತಾರಂತೆ ಮನೆಯವರೆಲ್ಲ ಸೇರಿ. ಎಂಥ ತಾಯಿಯಪ್ಪ, ಎಂಥ ತಾಯಿ! ಶಿವ. ಮಂದರ ಅಂತ ನಾವು ಮಾತಾಡ್ತೀವಿ ರಾಮಾಯಣದಲ್ಲಿ, ನೀವು ನಂಬೋಲ್ಲ. ಶ್ರೀರಾಮಚಂದ್ರರಿಗೆ ಹೆಸರು ಯಾರು ಕೊಟ್ಟಿದ್ದು? ಚಂದ್ರ. ರಾಮರಿಗೆ ಹೆಸರು ಇದ್ದಿದ್ದು ರಾಮ ಅಂತ, ಶ್ರೀರಾಮ ಅಂತ ಅಷ್ಟೇ. ಆದರೆ ಚಂದ್ರ ಹೆಸರು ಹೇಗೆ ಬಂತು ಗೊತ್ತಾ? ಮಂದರೆಯ ಕಾರಣದಿಂದ ಬಂತು ಅಂದ್ರೆ ನಂಬ್ತೀರಾ? ಮಂದರೆಯಿಂದಲೇ ರಾಮರು ವನವಾಸಕ್ಕೆ ಹೋದ್ರು, ಇಲ್ಲದನ್ನ ಕೈಗೆ ಹೇಳ್ಕೊಟ್ಲು. ಹಾಗೆ ಅಲ್ಲೊಂದು ನಡಿಬೇಕಿತ್ತು, ದೇವಿ ಮಾಯ, ರಾವಣ ಸಂಹಾರ ಆಗಬೇಕಿತ್ತು. ಅಂಥದ್ದೊಬ್ಬ ಬ್ರಹ್ಮಜ್ಞಾನಿ ಶಿವ ತಪಸ್ವಿ, ಆತನನ್ನ ಮುಟ್ಟಬೇಕು ಅಂದ್ರೆ ಕೆಲವು ನಿಯಮಗಳು ದಾಟಬೇಕಿತ್ತು. ಒಂದು 14 ವರ್ಷ ವನವಾಸವಿತ್ತು. ಆ ಶಕ್ತಿಯೆಲ್ಲ ಸೇರಿ, ಆ ತಪಸ್ಸಿನ ಶಕ್ತಿ ರಾವಣನ ಮೇಲೆ ಯುದ್ಧಕ್ಕೆ ನಿಲ್ಲಿಸ್ಬೇಕಿತ್ತು, ರಾಮರನ್ನ ಸಿದ್ಧ ಮಾಡಬೇಕಿತ್ತು. ಅದು ಮಂದರೆಯ ನಾಲಿಗೆಯ ಮೇಲೆ ಕುಳ್ಳರಿಸಿ ಆ ಸರಸ್ವತಿ ದೇವಿ ಆಡಿಸೋ ಮಾತುಗಳು. ಪುಟ್ಟು ಮಗು ಆಗಿದ್ದಾಗ ರಾಮರು ಒಮ್ಮೆ ರಚ್ಚೆ ಅಂತೆ ಆಡ್ತಾ ಪಾಡ್ತಾ ಚಂದ್ರನನ್ನ ತೋರಿಸ್ತು ಊಟ ಮಾಡಿಸ್ತಾ ಇದ್ರಂತೆ ಕೌಸಲ್ಯಾದೇವಿ. ಏನದು? ಚಂದಮಾಮ ಮಾಮ, ಅವನು ತುಂಬಾ ಮುದ್ದು ಮಾಮ, ಆನಂದ ಮಾಮ ಅನ್ನತಕ್ಕಂಥದ್ದು. ನನಗದು ಬೇಕು ತಗೊಳ್ಳಿ. ಪುಟ್ಟು ಮಗು ಗಲಾಟೆ. ಹೆಂಗೆ ಚಂದ್ರನ ಕರ್ಕೊಂಡು ಬರೋದು? ಕರ್ಕೊಂಡು ಬಂದ್ರೆ ಜಗತ್ತೆಲ್ಲ ಕತ್ಲೆ ಆಗೋಗುತ್ತೆ. ರಾಮರಿಗೋಸ್ಕರ ದಶರಥ ಚಕ್ರವರ್ತಿ ಸಾಮಾನ್ಯರಲ್ಲ. ಅಬ್ಬೋ, 10 ದಿಕ್ಕುಗಳಿಗೂ ಕೂಡ ಒಂದೇ ರಥವನ್ನ ಇಟ್ಕೊಂಡು ಯುದ್ಧ ಮಾಡುವಂತ ಮಹಾ ಸಾಮರ್ಥ್ಯಶಾಲಿ. ಅದಕ್ಕೆ ಆತನಿಗೆ ದಶರಥ. ಅಷ್ಟದಿಕ್ಕಲ್ಲ, 10 ದಿಕ್ಕುಗಳಿಗೂ ಅಂದ್ರೆ 8 ದಿಕ್ಕುಗಳು ಏನಿದೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕಾಯ್ತರ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಇನ್ನು 4 ದಿಕ್ಕು, 8 ದಿಕ್ಕಾಯ್ತಾ. ಊರ್ಧ್ವಲೋಕಂ, ಅಧೋಲೋಕಂ ಅಂದ್ರೆ ಮೇಲಕ್ಕೂ ಕೆಳಗಡೆಗೂ. ಅಷ್ಟಕ್ಕೂ ಕೂಡ ಬಾಣ ಪರಂಪರೆಯನ್ನ ಬಿಟ್ಟು ಯುದ್ಧ ಮಾಡುವಂತ ಏಕೈಕ ವ್ಯಕ್ತಿ ದಶರಥ ಚಕ್ರವರ್ತಿ. ಸಾಮಾನ್ಯರಲ್ಲ, ದೇವತೆಗಳಿಗೋಸ್ಕರ ದೇವತೆಗಳ ಜೊತೆಯಲ್ಲಿದ್ದು ಯುದ್ಧ ಮಾಡಿದಂತ ವ್ಯಕ್ತಿ. ಅವರಿಗೆ ಅದೆಷ್ಟು ಮಾತ್ರದ ಕೆಲಸ ಚಂದ್ರನನ್ನ ತರೋದಾದ್ರೆ. ಚಂದ್ರನ್ ತಂದ್ರೆ ಇಡೀ ಜಗತ್ತಿಗೆ ಕತ್ತಲು. ಇದೇನೋ ಇದು ಅಂತ ಒದ್ದಾಡ್ತಿರ್ತಾರೆ. ಏನು ಮಾಡಿದ್ರು ರಾಮಚಂದ್ರ ಪ್ರಭು ಚಿಕ್ಕ ಮಗು, ಎಳೆ ವಯಸ್ಸು, ಹಠ ಅಂದ್ರೆ ಹಠ. ಆಗ ನೋಡಿ ಮಂದರ, ಕೈಕೇಯಿಯ ಆ ಅಂತಃಪುರದಲ್ಲಿದ್ದಂತ ಮಂದರ ಹಾಗೇ ಬಂದು, ನನ್ನಪ್ಪ ನಿನಗೆ ಚಂದ್ರ ತಾನೆ ಬೇಕು, ನಾನಿದೋ ನಿನ್ನ ಕೈಯಲ್ಲಿ ಇಡಿಸ್ತೇನೆ ಅಂತೇಳಿ ಒಂದು ಪುಟ್ಟ ಕನ್ನಡಿಯನ್ನ ಚಂದ್ರಬಿಂಬಕ್ಕೆ ಇಟ್ಟು ಮಗುಗೆ ಮುಟ್ಟೋ ಹಾಗೆ ಮಾಡ್ತಂತೆ. ಇದೋ ಚಂದಮಾಮ ಮುಟ್ಟೋ, ಇದೋ ನೋಡು ಇಲ್ಲೇ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಮಗು ಶ್ರೀರಾಮರು ಅದು ನೋಡಿ ಕೀಕೆ ಆಗ್ತಾ ನಗ್ತಾರತ್ತೆ. ಅವತ್ತಿಂದ ಆ ಚಂದ್ರನನ್ನ ನೋಡಿ ಅಷ್ಟು ಆನಂದ ಪಟ್ಟಿದ್ದಕ್ಕೆ, ಚಂದ್ರಬಿಂಬವನ್ನೇ ಮುಟ್ಟಿ ಆ ಖುಷಿ ಪಟ್ಟಿದ್ದಕ್ಕೆ ಚಂದ್ರ ಅನ್ನೋ ಹೆಸರು ಸೇರಿತು. ಅವತ್ತಿನಿಂದ ಶ್ರೀರಾಮಚಂದ್ರ ಪ್ರಭು ಆದ್ರು. ಅಂತ ಮಂದರ ನಾವು ಏನೇನೋ ಮಾತಾಡ್ತೇವೆ, ಕಟುಗಳು, ಅವಳಿಗೇನು ಮದುವೆಯ, ಮಕ್ಕಳ, ಇನ್ನೊಂದ ಅಂತ. ಎಷ್ಟು ಪ್ರೀತಿಯೋ ರಾಮರ ಬಗ್ಗೆ ನಂಬ್ತೀರಾ? ಆಕೆ ಕೊಟ್ಟ ಹೆಸರು ಅದು ಚಂದ್ರ ಅಂತ, ಆಕೆ ತಂದು ಕೊಟ್ಟದ್ದು. ಅದಕ್ಕೆ ರಾಮರಿಗೆ ಆ ಒಂದು ಆಕೆಯ ಮೇಲೆ ಯಾವತ್ತೂ ತುಂಬಾ ಗೌರವ, ವಿಪರೀತ ಗೌರವ ಆ ಪುಣ್ಯಾತ್ಮನಿಗೆ. ಭರತ ಕೈಕೇಯಿ ದೇವಿಯನ್ನ ಮಂದರಿಯನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕಿಟ್ಟಿದ್ರೆ ನನ್ನ ಜೀವ ಅಂತ ಹೇಳ್ಬಿಡ್ತಾರೆ ರಾಮಚಂದ್ರರು. ಎಂಥ ತಪ್ಪು ಮಾಡಿಬಿಟ್ಟಿದ್ದೀಯ ನೀನು ಅಂತ ಹೇಳ್ತಾರೆ, ಗರ್ಜಿಸ್ಬಿಡ್ತಾರೆ. ಆ ಗರ್ಜನೆ ನೋಡಿ ಭರತ ಕದಡಿ ಹೋಗ್ಬಿಡ್ತಾರೆ. ನನ್ನ ತಾಯಂದಿರುಗಳನ್ನ ಇಂಥ ಕೆಲಸ ಮಾಡಿಟ್ಟಿದೀಯ ಭರತ, ಏನಿದು ಅಂತ, ಸೋದರ ಅಂತ. ಅಂತ ಮಂದರೆಯ ಮನಸ್ಸಿನಲ್ಲೂ ಕೂಡ ಅಂತ ಒಂದು ವಿಶೇಷವಾದಂತ ಅಂತಃಕರಣವಿತ್ತು, ಪ್ರೀತಿ ಇತ್ತು. ಆದ್ರೆ ಇವತ್ತು ಎಷ್ಟೋ ಜನಕ್ಕೆ ನೀವು ನಂಬಲ್ಲ, ಸ್ತ್ರೀಯರಲ್ಲಿ ಇಂಥದೊಂದು ಕಾರ್ಕೋಟಕ ವಿಷ ತುಂಬಿಟ್ಟಿದೆ. ಮಂದರ ಎಲ್ಲೂ ಇರಲಿಲ್ಲ, ನೆನ್ಪಿಟ್ಕೊಳ್ಳಿ. ನಾವು ಕೇಳಿದ್ವಿ. ಪೂತನಿಯಲ್ಲೂ ಇರಲಿಲ್ಲ. ಕೃಷ್ಣಯ್ಯ ನನ್ನ ಕನ್ನೆಯ ಹಾಲು ಕುಡಿಬೇಕಾದ್ರೆ ಆನಂದ ಗೊತ್ತಂತೆ.
ಈ ಹಾಲು ಕುಡಿಸ್ತಾ ಕುಡಿಸ್ತಾ ವಿಷ ಕುಡಿಸ್ಲಿಕ್ಕೆ ಬಂದಿರೋದು ನಿಜವೇ, ತನ್ನ ದೇಹವೆಲ್ಲ ವಿಷವೇ ಪೂತನಿಗೆ. ಎಳೆ ಮಗುನ್ ಕೊಲ್ಲಬೇಕಾ, ಏನ್ ಮಾಡೋದು, ದೊರೆ ಆಜ್ಞೆ ಆಗ್ಬಿಟ್ಟಿದೆ ಕಂಸರತ್ತು ಅಂತ ಹೇಳಿ ಆ ಪೂರ್ತಿ ಹಾಲು ಕುಡಿಸ್ತಾಳಂತೆ ನೋಡಿ. ಭಗವಂತ ಸಾಯ್ದೇ ಇರ್ಲಿ, ನನ್ನ ಜೀವ ಹೋಗ್ಬಿಡ್ಲಿ ಅಂತ ಪೂತನಿ. ಅಂತ ವಿಷಕಾರ್ಕೋಟಕ ಪೂತನಿಯ ಮನಸ್ಸಿನಲ್ಲೂ ಕೂಡ ದೈವಾಂಶ ಸ್ವರೂಪ ಇತ್ತು ಮಕ್ಕಳೇ. ಆದ್ರೆ ಇವತ್ತಿನ ಕಲಿಗಾಲಕ್ಕೆ ಒಂದು ತಂದೆಯನ್ನ ಮಕ್ಕಳಿಂದ ದೂರ ಮಾಡೋದು, ಹೌದು ಕೋರ್ಟ್ ಹೇಳಿದೆ ನಿಜವೇ, ಮಕ್ಕಳಲ್ಲಿ ಪ್ರೀತಿ ಇದೆ, ಅವನ ಮಗಳಲ್ಲಿ ಇಲ್ಲ ಸಲ್ಲದು ಕೆಟ್ಟದ್ದು ಹೇಳ್ಕೊಡೋದು ಮಕ್ಕಳಲ್ಲಿ. ಎಲ್ಲಿಗೆ ಬಂದು ಬಿಟ್ಟಿದ್ದೆಪ್ಪ ಲೋಕ. ಇರ್ಲಿ ನೋಡಿ, ಒಂದ್ ತಂದೆ ಒಂದ್ ಮಗನನ್ನ ಕೇಳ್ತಾರೆ, ನಾನ್ ಸತ್ರೆ ಅಳ್ತೀಯನೋ ಅಂದ್ರೆ, ಇಲ್ಲವೇ ಇಲ್ಲಪ್ಪ ನಾನು ಅಳೋಲ್ಲ. ಇದೇನೋ ನಾನ್ ನಿನಗೇನೋ ಅನ್ಯಾಯ ಮಾಡಿದ್ದೆ, ಇಲ್ಲಪ್ಪ ನೀನ್ ಏನಾದ್ರೂ ಕೋರ್ಕೊ, ನೀನ್ ನನ್ಗೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅಳೋಲ್ಲ, ನೀನ್ ಸತ್ರೆ ನಾನು ಅಳೋಲ್ಲ. ಕಣ್ಣೀರ್ ಹಾಕ್ಬಿಡ್ತಾರಂತೆ ತಂದೆ. ಅಲ್ಲಪ್ಪ ನಾನು ನಿನಗೇನು ಸೇವೆನೇ ಮಾಡ್ಲಿಲ್ವೇನೋ, ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ವೇನೋ, ಇಷ್ಟೊಂದು ಪ್ರೀತಿ ಕೊಡ್ಲಿಲ್ವೇನೋ, ಇಷ್ಟೊಂದು ಆದರ ಕೊಡ್ಲಿಲ್ವೇನೋ ಅಂತ ದುಃಖ ತಪ್ತರಾಗಿದ್ರೆ ಭುಜದ ಮೇಲೆ ಕೈ ಹಾಕಿ ಆ ಮಗ ಹೇಳ್ತಾನಂತೆ, ಅಪ್ಪ ನೀನ್ ಸತ್ರೆ ನಾನು ಅಳೋದು ನಿನ್ಗೆ ಗೊತ್ತಾಗುತ್ತಾ? ಏನಪ್ಪ ಮಾತಾಡ್ತೀಯ, ನೀನ್ ಸಾಯೋದು ನಾನು ಅಳಬೇಕಾ? ಆ ಅಳು ನಿನಗೆ ತಲುಪುತ್ತಾಪ್ಪ, ನೋಡೋಕ್ಕಾಗುತ್ತಾಪ್ಪ, ಗೊತ್ತಾಗುತ್ತಪ್ಪ ನಿನ್ನ ಸತ್ತ ಶವಕ್ಕೆ? ಖಂಡಿತ ಇಲ್ಲಪ್ಪ. ಅಪ್ಪ ನೀನು ಬದುಕಿರುವಷ್ಟು ದಿನವೂ ನನ್ನ ಆಸೆ ಏನು ಗೊತ್ತಾ, ನೀನು ಸತ್ತಾಗಳೋದಲ್ಲ, ನೀನು ಬದುಕಿರುವಷ್ಟು ದಿನವೂ ನಿನ್ನ ಕಣ್ಣಲ್ಲಿ ನೀರು ಹಾಕಿಸಿದ ಹಾಗೆ ಬದುಕಬೇಕೆನ್ನುವುದು ನನ್ನ ಆಶೆ. ಎಷ್ಟು ಜನ ಮಕ್ಕಳಿಗಂಥದ್ದೊಂದು ಭಾವ ಬರುತ್ತೆ ಮಕ್ಕಳ, ನನ್ನ ಪುಣ್ಯ, ನನ್ನ ತಂದೆ ತಾಯಿ ಕಣ್ಣಲ್ಲಿ ನಮ್ಮ ಮಗ ಇಂಥ ಬದುಕ್ಬಿಟ್ಟ ಅಂತ ನಾವು ಬದುಕಲಿಲ್ಲ ಮಕ್ಕಳು. ಅಂಥದ್ದು ಸಾವಿರಾರು ಮಕ್ಕಳಿದ್ದಾರೆ. ಮೊನ್ನೆ ಕೂಡ ಆ ಮಗು ನೋಡ್ಬೇಕು, ಬಾ ನೋಡಿ ಗುರುಗಳೇ ನಿಮ್ಮ ಮಗುನ ಕರ್ಕೊಂಡು ಬಂದು ಗೂಗಲ್ ಅಲ್ಲಿ ಹುಡುಕಿದ್ರೆ ಆ ಹುಡುಗ ದ ಆಲ್ ಇಂಡಿಯಾ ಟಾಪ್ ರ್ಯಾಂಕರ್, ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಆ ಮಗುವನ್ನ, ಫಾರಿನ್ ಯೂನಿವರ್ಸಿಟೀಸ್ ನಾವು ಪೂರ್ತಿ ಸ್ಕಾಲರ್ಶಿಪ್, ಊಟ ತಿಂಡಿ ಉಳಿಕೆ ಎಲ್ಲ ನೋಡ್ಕೋತೀನಿ ಮಗುನ ಕಳಿಸಿ ಅಂತ. ಆ ತಾಯಿ ಆನಂದ ನೋಡ್ಬೇಕು. ನಾನು ಹೇಳ್ದೆ, ಈ ಮಗು ಜಾತಕ ಹೆಂಗಿದೆ ಗೊತ್ತೇನೋ ತಾಯಿ, ದಿವಾಳಿ ಒಂದೇ ಒಂದು ಬಾರಿ ಇವನ್ ಶಕ್ತಿಯನ್ನೆಲ್ಲ ಬಲಪ್ರಯೋಗ ಮಾಡಿಕೊಂಡು ಬಿಟ್ಟರೆ, ತಿರುಗಿ ಬಿಟ್ಟರೆ ಒಂದು ಬಾರಿ ಜಗದ್ವಿಖ್ಯಾತ ಹಿಡ್ಕೊಂಡ್ಬಿಡು ನಾನ. 6 ಅಡಿ ಕಟೌಟು ಪುಟಾಣಿ ಮಗು, ಅವನು ನೋಡ್ಬೇಕು, ಅವನು ನೋಡೋದೇ ಒಂದು ಅಂದ. ಇಂತಹ ಮಕ್ಕಳು ನಮಗ್ ಸಿಗಬೇಕು ಅನ್ನತಕ್ಕಂಥದ್ದು. ಏನು ಆ ಒಂದು ಗೋತ್ರ, ಇಷ್ಟು ಚಿಕ್ಕ ವಯಸ್ಸಿಗೆ ಏನೇನೋ ಮಾಡಿದನು. ಗೂಗಲಲ್ಲಿ ಅವನ ಹೆಸರಿದೆ, ನೀವು ಹೇಳಿಬಿಟ್ರೆ ಅವನ ಹಿಂದ್ಗಡೆ ಹುಡುಕೊಂಡು ಹೋಗ್ತೀರಿ ಅಂತ ಹೇಳ್ತಿಲ್ಲ ಅಷ್ಟೇ. ಅಂಥ ಜಾತಕ ಅಲ್ಲಿ ಬರ್ದಿರೋದೇ ಅದು. ದಿವಾನಿಲ್ಲ ದಿವಾಳಿ, ಇವನು ಬೇರೆ ಅಮ್ಮ. ಒಂದು ಬಾರಿ ತಿರುಗಬೇಕು ಅಂದ್ರೆ ನೋಡಿ ಗುರುಗಳೇ ನಿಮ್ಮ ಮಗು, ನೋಡಿ ಗುರುಗಳೇ ನಿಮ್ಮ ಮಗು ಅದೆಷ್ಟು ಆತ್ಮತೃಪ್ತಿಯೋ ಒಂದು ಆಚಾರ್ಯನಾಗಿ. ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಹೋಗೋಣ, ನಿನ್ನ ವಿದೇಶವೇ ನಿನ್ನ ಗಮ್ಯ ಅಂತ ಆಲ್ರೆಡಿ ಆಗೋಗ್ಬಿಟ್ಟಿದೆ ಗುರುಗಳೇ ಅಂತ ಬರ್ದಿದ್ದೀನಿ ನೋಡಪ್ಪ. ನಿನ್ನ ಗಮ್ಯ ದೂರ, ನಿನ್ನ ಜೀವನ ದೂರ ಅನ್ನತಕ್ಕಂಥದ್ದು. ನೋಡಿ ಈ ಮಗು ಹೇಳ್ತಾನೆ ತಂದೆಗೆ, ಅಪ್ಪ ನೀನ್ ಬದುಕಿರೋ ಅಷ್ಟು ದಿನಾನು ಕಣ್ಣಲ್ಲಿ ನೀರು ಹಾಕಿಸ್ದಾಗೆ ಆ ತಂದೆಗೆ ಅರ್ಥ ಆಗುತ್ತಂತೆ. ಅದೆಷ್ಟೋ ಮನಸ್ಸಿಗೆ ತೃಪ್ತಿ. ಹೌದು, ನಾವು ಬದುಕಿರೋ ಅಷ್ಟು ದಿನ ನಮ್ಮ ತಂದೆ ತಾಯಿಗಳಿಗೆ ಬದುಕಿರುವಾಗಲೇ ಕೊಳ್ಳಿ ಇಟ್ಟುಬಿಟ್ಟಿರ್ತೇವೆ. ಕಣ್ಣಲ್ಲಿ ನೀರು ಹಾಕ್ಸೋದೇನು, ರಕ್ತ ಕಣ್ಣೀರು. ಮೊನ್ನೆ ಒಂದು ವಿಡಿಯೋ ಯಾರು ಕಳಿಸಿದ್ರು, ನೀವು ನಂಬೋಲ್ಲ, ಎತ್ತು ತಾಯಿನ ತಗೊಂಡೋಗಿ ವೃದ್ಧಾಶ್ರಮ ಬಿಟ್ಬಿಟ್ಟಿದ್ದಾನೆ. 20 ವರ್ಷ ಆಗಿದೆ, ಆ ತಾಯಿ ವೃದ್ಧಾಶ್ರಮದಲ್ಲೇ ಇದ್ದಾಳೆ. ಅದೇ ವೃದ್ಧಾಶ್ರಮಕ್ಕೆ ಅವನ ಮಕ್ಕಳು, ನೀವು ಹೇಳ್ತೀರಲ್ವಾ ಕರ್ಮ ಕರ್ಮ ಶಿಕ್ಷೆ ಕೊಡಲ್ವಾ ಗುರುಗಳೇ? ನ್ಯಾಯ ದೇವತೆಯಿಂದ ತಪ್ಪಿಸ್ಕೊಬಿಡ್ತೀರಾ ನೀವು? ಸರಿ, ಧರ್ಮ ದೇವತೆಯಿಂದ ಅದೇ ಮಗ ಅದೇ ಆಶ್ರಮಕ್ಕೆ, ಅಮ್ಮ ಇರೋ ಆಶ್ರಮಕ್ಕೆ ಹೋಗ್ತಾನೆ ಮಕ್ಕಳೇ. ಆ ತಾಯಿ ಆಲಾಪನ ನೋಡ್ಬೇಕು, ಹಣ್ಣು ಮುದ್ಕಿ, ನಾನಾ ಏನೋ ಹಿಂಗಾಗಿ ಬಂದ್ಬಿಟ್ಟಿದ್ಯಾ, ನನ್ನ ಮಗ ನನ್ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ 20 ವರ್ಷ ಆಗಿದೆ. ಅವನ ಹೆಂಡತಿ, ಅವನ ಮಕ್ಕಳು, ಅವನ ಸುಖ ಅಂತ ನೋಡಿದವನವನು. ನೆನಪಿಟ್ಟುಕೊಳ್ಳಿ, ಇಲ್ಲೇ ಲಾಟ್ರಿ ಮಕ್ಕಳೇ, ಇಲ್ಲೇ ಲಾಟ್ರಿ, ಇಲ್ಲೇ ಬಹುಮಾನ.
ತಪ್ಪಿಸಿಕೊಳ್ಳಲಾರಿರಿ. ಆ ತಾಯಿ ಜೀವ ಅಪ್ಕೊಂಡು ಅಳೋದು ನೋಡ್ಬೇಕು. ಅದಕ್ಕೆ ಹೇಳ್ತಿರ್ತಾನೆ ಮಕ್ಕಳೇ, ವೈದಿಕ, ನಮ್ಮ ಧರ್ಮದ ವೈದಿಕ ಇದೆಯಲ್ಲ, ಅದೊಂದು ಅತ್ಯಂತ ಪುರಾತನವಾದದ್ದು, ಸನಾತನ. ಅದಕ್ಕೆ ಹುಡುಕ್ಲಿಕ್ಕೆ ಆಗೋಲ್ಲ. ಯಾವಾಗ ಆರಂಭ ಆಯ್ತು ನಾವು ನೋಡೇ ಇಲ್ಲ, ಕೇಳೇ ಇಲ್ಲ. ತಪ್ಪಿಸ್ಕೊಳ್ಳಲಿಕ್ಕೆ ಆಗೋಲ್ಲ. ಮಕ್ಕಳು ಹುಡುಕಿಕೊಂಡು ಬಂದು ನಿಮ್ಮ ತಟ್ಟೆಲ್ಲಿ ಹಾಕುತ್ತದು, ಇಲ್ಲೇ ಕೊಡುತ್ತೆ. ಅದರಿಂದ ಬದುಕಿರುವಷ್ಟು ದಿನ ಒಂದೊಳ್ಳೆ ಮಕ್ಕಳಾಗಿ ತಂದೆ ತಾಯಿಯರ ಕಣ್ಣಲ್ಲಿ ನೀರು ಹಾಕ್ಸೋ ಹಾಕಿ ಮಾಡಬೇಡಿ. ನೀವೊಂದು ತಾಯಿ ಎದೆ ಬಡ್ಕೊಂಡು ಕರೆಕ್ಟಾಗಿ 17 ವರ್ಷ ತುಂಬಿ 3 ದಿನ ಇದೆ ಹೊರಟೋಗಿದ್ದಾಳೆ. ನಾನು ಅಲ್ಲಿ ಬರ್ದಿದ್ದೇನೆ, ಗಿಳಿಮರಿ ಹಾರಿ ಹೋಗುತ್ತದೆ ಎಚ್ಚರಿಕೆ ಅಂತ. ಅದೇ ಆಗ್ಬಿಟ್ಟಿದೆ. ಗುರುಗಳೇ ಎಲ್ಲೋದ್ಲು ಗೊತ್ತಿಲ್ಲ ಗುರುಗಳೇ. ಫೋನ್ ಬರುತ್ತೆ, ಕನ್ಫರ್ಮ್ ಬರೆದಿಟ್ಕೊಳ್ಳಿ. ಈ ಗಿಳಿಮರಿ ಪುರ್ರ ಅಂತ ಒಂದು ಗಿಡಗನ್ ಜೊತೆ ಸೇರ್ಕೊಂಡಿದ್ದು, ಕೂಕಿ ತಿಂದಾಕುತ್ತೆ. ಅಂಥದ್ದೇ ಆಗಿರೋದು ಗುರುಗಳೇ ಅಂತ ಅಮ್ಮ ಬದುಕಿರೋವಾಗಲೇ ಹೆತ್ತವ್ರ ಕಣ್ಣೀರು ಹಾಕಿಸಿ ಇಷ್ಟು ಒಂದು ಬಂಧು ಬಳಗ ಎಲ್ಲ ಬಿಟ್ಟು ಒಂದು ಹೆತ್ತವರು ರಕ್ತ ಮಾಂಸ ಬಸಿದು ನಿಮ್ಮ ಬದುಕಿಗೋಸ್ಕರ ನಿಂತವ್ರ ಕಣ್ಣಲ್ಲಿ ನೀರು. ಮಕ್ಕಳೇ ಬದುಕಿರೋವಾಗಲೇ ನೋಡಿ, ನಾನೊಂದು ಹೇಳ್ತಾನೆ, ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಮೊನ್ನೆ ಇನ್ನೊಂದು ಜಾತಕ ಕೇಳಿದೆ, ಅಮ್ಮ ಬೇಜಾರು ಮಾಡ್ಕೋಬೇಡ, ನಿನ್ನ ಮಗನಲ್ಲಿ ಶಕ್ತಿ ಇಲ್ಲ, ರೈಟ್, ತುಂಬ ಬುದ್ಧಿಶಕ್ತಿ ಇಲ್ಲ, ಜ್ಞಾನ ಶಕ್ತಿ ಇಲ್ಲ, ವಿಜ್ಞಾನ ಶಕ್ತಿ ಇಲ್ಲ, ಸುಜ್ಞಾನ ಶಕ್ತಿ ಇಲ್ಲ. ಆದರೆ ನಿನ್ನ ಮಗ ಬಂಗಾರದಂಥವನು, ಆಸ್ತಿ ಮಾಡಲಿಲ್ಲ ಅಂದ್ರು ದೇವರಂಥ ಮಕ್ಕಳು ಆಸ್ತಿ ಕಣೋ, ಇವ್ರ ಆಸ್ತಿ ಕಣೋ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ? ಅವ್ವ, ನೀನು ನಿಜವಾಗ್ಲೂ ಎರಡೂ ಮಾಡಿದ್ಯಾ. ಪೂಜೆಗೆ ತಕ್ಕಂತೆ ಪುರುಷ, ಪುಣ್ಯಕ್ಕೆ ತಕ್ಕಂತೆ ಪುತ್ರರು ಅಂತ ಹೇಳ್ತಾರೆ. ತುಂಬ ಪೂಜೆ ಮಾಡಿದ್ಯಾ, ಒಳ್ಳೆ ಧರ್ಮಾತ್ಮ ಸಿಕ್ಬಿಟ್ಟಿದ್ದಾನೆ. ತುಂಬ ಪುಣ್ಯ ಮಾಡಿಬಿಟ್ಟಿದ್ಯಾ, ಬಂಗಾರದಂತ ಮಕ್ಕಳು ಸಿಕ್ಬಿಟ್ಟಿದ್ದಾರೆ, ದೇವತಾಂಶ. ಇನ್ನೇನೋ ಬೇಕು ನಿನಗೆ ಅಂತಕ್ಕಂಥದ್ದು. ಯಾರಿಗುಂಟು ಯಾರಿಗಿಲ್ಲಪ್ಪ. ಬದುಕಿರುವಾಗ್ಲೇ ಆ ಮಾತು ಒಂದು ಹೆತ್ತವರ ಕಿವಿಗೆ ಅದು ಬಿದ್ದರೆ, ಅಯ್ಯೋ ನನ್ನ ಜನ್ಮ ಸಾರ್ಥಕಪ್ಪ ಅಂತಾರೆ. ನೀವೇನು ಲಕ್ಷಗಳು ಸಂಪಾದನೆ ಮಾಡಿಬಿಟ್ರೆ ಇನ್ನೊಂದು ಅಲ್ಲ. ಅದರಿಂದ ಹೇಳ್ತಿದ್ದಾನೆ, ದಾಂಪತ್ಯಗಳಲ್ಲೂ ಅಷ್ಟೇ. ದಾಂಪತ್ಯದಲ್ಲಿ ಎಲ್ಲೋ ನಿಮ್ ಕಿರಿಕಿರಿ ಇದೆ, ನಿಜ. ಅಪ್ಪನ ಬಗ್ಗೆ ಆಗಲಿ, ಅಮ್ಮನ ಬಗ್ಗೆ ಆಗಲಿ, ಬೇಡ, ನೀವು ಕಿತ್ತಾಡ್ಕೊಳ್ಳಿ. ಅವ್ರು ಎಲ್ದಿದ್ದಾಗ ಮಾತಾಡ್ಕೊಳ್ಳಿ. ಇಲ್ಲ ದೂರ ಹೋಗ್ತಿರೋ ಹೊರಟೋಗಿ, ಕರ್ತವ್ಯ ಬಿಡಬೇಡಿ. ಆ ಮಗುವಿಗೆ, ಹೌದು ಕಣೋ ಅಮ್ಮ, ನಾನು ಸ್ವಲ್ಪ ಡಿಫ್ರೆನ್ಸ್ ಇದೆ ಕಣೋ, ಅಮ್ಮ ಒಳ್ಳೆವಳು ಕಣೋ, ಅವಳನ್ನು ಬಿಡಬೇಡ ಕಣೋ, ಅಮ್ಮನ ಜೊತೆಲೇ ಇರೋ, ಅಮ್ಮನ ಮಾತು ಕೇಳೋ. ನೀವು ಪಾಯ್ಸನ್ ಇಡಬೇಡಿ. ಮಗು ಬಂದು ನೋಡೋಕೆ ಬಂದಾಗ ಎಲ್ದಿದ್ ಪಾಯ್ಸನ್ ಮಾಡಕ್ ಹೋಗ್ಬೇಡಿ. ಮಾಡ್ಬಿಟ್ಟಿರ್ತವೆ, ಸಿಟ್ಟಲ್ಲಿ ಏನೇನೋ ಮಾತಾಡ್ಬಿಡ್ತವೆ. ಈ ನಾಲಿಗೆ, ಎಲುಬಿಲ್ಲದ ನಾಲಿಗೆ ಏನು ಮಾತನಾಡುತ್ತೆ ಯಾವಾಗ ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಸೊ ವೆರಿ ಕೇರ್ಫುಲ್ ಮಕ್ಕಳೇ, ವೆರಿ ಕೇರ್ಫುಲ್. ಜಾಗ್ರತೆ. ಬದುಕಿರುವಷ್ಟು ದಿನ, ಅವ್ರು ಬದುಕಿರುವಷ್ಟು ದಿನ ಅರಮನೆ ಕೊಡಬೇಡಿ. ದೊಡ್ಡ ಕಾರು ಬಂಗ್ಲೆ ಬೇಕಿಲ್ಲ ನಿಜವಾದ ತಂದೆ ತಾಯಿಗೆ. ನನ್ನ ಮನೆಯ ಮಕ್ಕಳಿಗೆ, ಕುಟುಂಬದ ಮಕ್ಕಳಿಗೆ ಅದನ್ನೇ ಹೇಳೋದು, ನನ್ಗೇನು ಬೇಡ ಕಣ್ರಪ್ಪ, ನೀವುಗಳು ಒಳ್ಳೆಯವರು ಅಂತ ಸಾಕು. ಇನ್ನೊಬ್ರು ಏನು ಅಂದ್ರು ಸಾರಿ ಹೇಳ್ಬಿಡಿ, ಪರವಾಗಿಲ್ಲ, ನಿಮ್ ತಪ್ಪಿಲ್ಲ ಅಂದ್ರು ಪರವಾಗಿಲ್ಲ. ಇನ್ನೊಬ್ಬರ ಆಸ್ತಿ ಬೇಡ, ಇನ್ನೊಬ್ಬರ ದುಡ್ಡು ಬೇಡ, ಇನ್ನೊಬ್ರದ್ದು ಏನೂ ಬಯಸ್ಬೇಡಿ. ನಿಮ್ಮ ಕೈಯಲ್ಲಿ ಆಗುತ್ತಾ 10 ರೂಪಾಯಿ ಕೊಡಿ. ನಮ್ಮ ಮನೆ ಹತ್ರ ಪ್ರತಿ ಶನಿವಾರವೋ ಇಲ್ಲ ಭಾನುವಾರವೋ ನಮ್ಮ ಕಡೆ ಗಂಗೆದ್ಲೊಳ್ಳು ಅಂತ ಹೇಳ್ತಾರೆ. ಈ ಹಸುನ್ ಕರ್ಕೊಂಡು ಈ ವಾಲ್ಗ ಹೊತ್ಕೊಂಡು ಬರ್ತಾರೆ. ಅವ್ರಿಗೊಂದು ಸ್ವಲ್ಪ ಅಕ್ಕಿ ಬೆಲ್ಲ ಹಾಕ್ತಾರೆ. ಮಕ್ಳಿಗೆ ಹೇಳ್ತಾನೆ, ಕೆಲವೊಂದು ಸಮಯ ಕೊಡೋಕೆ ಹೋದ್ರೆ ದುಡ್ಡು ಕೇಳ್ತಾರೆ. ಇರ್ಲಿ ಒಂದು 10-20 ರೂಪಾಯಿ ಕೊಟ್ಟು ಬಿಡಿ ಅಂತ. ಅವ್ರು 10-20 ರೂಪಾಯಿ ತಗೋತಾರಕ್ಕೂ ಇರ್ಲಿ ಬಿಡಿ, 100 ರೂಪಾಯಿ ಕೊಟ್ಬಿಡಿ, ಹೀಗೆ ಹೇಳ್ತಾನೆ. ಇದೇನು ಅಂತಾರೆ. ಯಾವ್ದ್ಯಾವ್ದಕ್ಕೂ ಏನೇನಕ್ಕೂ ಖರ್ಚು ಮಾಡ್ತೇವೆ, ಯಾರ್ಯಾರಿಗೂ ಟಿಪ್ಸ್ ಕೊಡ್ತೇವೆ. ಮನೆ ಹತ್ರ ಬೆಳ್ಳಂಬೆಳಿಗ್ಗೆ ಶುಕ್ರವಾರವೋ ಶನಿವಾರವೋ ಭಾನುವಾರವೋ ಅವರ ವೃತ್ತಿ ಅದು. ಒಂದು ಎತ್ತನ್ನು ತಗೊಂಡು ಅದಕ್ಕೊಂದು ಅಲಂಕಾರ ಮಾಡಿ ಅದನ್ನ ಪೂಜೆ, ಹಬ್ಬ, ನಂದಿ ಪೂಜೆ, ಬೆಳ್ಳಂಬೆಳಿಗ್ಗೆ ಆ ದರ್ಶನ. ಯಾರಿಗುಂಟು ಇಂಥದಕ್ಕೆ ದಾನ ಮಾಡೋಕೆ? ಏನೇನಕ್ಕೂ ಕೊಡ್ತೀವಿ, ಏನೇನಕ್ಕೂ ಖರ್ಚು ಮಾಡ್ತೀವಿ. 100 ರೂಪಾಯಲ್ಲಿ ಏನೂ ಆಗೋಲ್ಲ, ಅವನೇನು ಅರಮನೆ ಕಟ್ಟಲ್ಲ, ಕೊಟ್ಬಿಡಿ. ಹೀಗೆ ಹೇಳ್ಕೊಟ್ಟಿರೋದು. ಇದು ಕಾಪಾಡುತ್ತದೆ ನಿಮ್ಮನ್ನ.
ಇವತ್ತೇ ಅಲ್ಲ, ನಿಮ್ಮನ್ನ ಕಷ್ಟ ಕಾಲಕ್ಕೆ, ಎಲ್ಲಾ ಕೈ ಜಾರಿ ಹೋದಾಗ, ಎಲ್ಲಾ ದಿಕ್ಕು ತಪ್ಪಿದಾಗ, ಇನ್ಯಾರೂ ನಮಗಿಲ್ಲ ಅಂದಾಗ ನೀವು ಮಾಡಿದ ಇಂಥ ಸೇವೆಗಳು, ಇಲ್ಲದವನಿಗೆ ಮಾಡಿದ ಸೇವೆ, ಮನೆಯ ಬಳಿ ಒಬ್ಬ ಬಂದು ಆ ಒಂದು ನಂದಿನ ಕರ್ಕೊಂಡು ಬಂದು ಹಸುವನ್ನ, ಎತ್ತನ್ನ, ರಾಸನ್ನ ಮಾನೊದೆ ಆ ವಾಲ್ಗದಲ್ಲೇ ಅಷ್ಟು ಚೆನ್ನಾಗಿ ಸುಶ್ರಾವ್ಯವಾಗಿ ಇದು ಮಾಡ್ತಿದ್ರೆ ಬರಿಗೇಲ್ ಕಳಿಸೋದು, ಇದು ನಮ್ಮ ಧರ್ಮದಲ್ಲಿಲ್ಲ, ನಮ್ಮ ಭರತ ಖಂಡದಲ್ಲಿಲ್ಲ, ನಮ್ಮ ಕರುನಾಡ ಸಂಪ್ರದಾಯದಲ್ಲಂತೂ ಇಲ್ಲವೇ ಇಲ್ಲ. ಯಾರು ಬಂದ್ರು ಒಂದು ಬೊಗಸೆ ಅಕ್ಕಿ ಬೆಲ್ಲ ಏನಾದ್ರೂ ಕೊಟ್ಟೇ ಕಳಿಸ್ತೇವೆ. ಮಾಡಿ ಮಕ್ಕಳೇ, ಬದುಕಿರೋ ಅಷ್ಟು ಇಂಥದ್ದೊಂದು ಸಂಪ್ರದಾಯಗಳನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಪುಟ್ಟದಾಗಿ, ಸಣ್ಣದಾಗಿ, ಇನ್ನೇನು ದೊಡ್ಡದು ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಷ್ಟೇ ಅಕ್ಕಿ, ಇಷ್ಟೇ ಬೆಲ್ಲ ಸಾಕು, ಇದ್ದಾಗ ಕೊಡಿ. ಇಲ್ಲ ಅಂದ್ರೆ ಒಂದು 10 ರೂಪಾಯಿ ಕೊಡಿ, ಇರ್ಲಿ. ಅವನೇನೋ ಬೈಕೋತಾನೆ, ತೆಗೆಳ್ಕೋತಾನೆ, ಅದು ಅವನಿಗೆ ಸೇರಿದ್ದು. ನನ್ನ ಯೋಗ್ಯತೆ ಇಷ್ಟೇ ಸ್ವಾಮಿ, ನನಗಾಸೆ ನಿನ್ನ ಎತ್ತರಕ್ಕೆ ಅಕ್ಕಿ ಬೆಲ್ಲ ಕೊಡಬೇಕು, ಕೊಟ್ಟಾಗ ಕೊಡ್ತಾನೆ. ನಮ್ಮ ಕಮಿಟ್ಮೆಂಟ್ಸ್ ಇದೆಯಲ್ಲ, ನಮ್ಮ ಜವಾಬ್ದಾರಿಗಳು ಇದೆಯಲ್ಲ, ಇದನ್ನೇ ಹೇಳ್ಕೊಟ್ಟಿರೋದು. ಪ್ರತಿ ಅಮಾವಾಸ್ಯ ಒಂದು ಸ್ವಯಂ ಪಾಕ ದಾನ, ಅದ್ ಮಾಡ್ತಾ ಬನ್ನಿ ಅಂತ ಹೇಳ್ಕೊಟ್ಟಿದ್ದಾನೆ, ಮಾಡ್ತಿರ್ತಾರೆ. ಅಕ್ಕಿ ಬೆಲ್ಲ, 4 ರೀತಿಯ ತರಕಾರಿ, ಬೇಳೆ. ಇವತ್ತು ನಮ್ಮ ಕುಟುಂಬದಲ್ಲಿ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ ಎಲ್ಲ ಒಡ ಹುಟ್ಟಿದವ್ರು ಮಾಡ್ತಾರೆ. ಅಣ್ಣ ನಮ್ಮ ಮನೇಲಿ ಒಳ್ಳೇದಾಗಿದೆ ಅಣ್ಣ, ದೊಡ್ಡಪ್ಪ ಚಿಕ್ಕಪ್ಪ, ಎಸ್, ಪುಟ್ಟದಾಗಿ ಒಂದು ಸೇರ್ ಅಕ್ಕಿ ಬೆಲ್ಲ, ಒಂದು ಕೊಬ್ಬರಿ, ಒಂದಷ್ಟು ಎಳ್ಳೆಣ್ಣೆ, ಏನಾಗುತ್ತೋ ಸ್ವಯಂ ಪಾಕದಾನ. ಅಮಾವಾಸ್ಯೆ ಇಲ್ಲದವ್ರು ಹುಡ್ಕೊಂಡು ಹೋಗ್ಬಿಟ್ಟು ಒಂದು ಮನೆಯನ್ನ, ಒಂದು ಕುಟುಂಬವನ್ನ, ನಿಮಗ್ ಗೊತ್ತಿಲ್ಲ ಮಕ್ಕಳೇ, ಇಂಥ ಸಂಪ್ರದಾಯಗಳನ್ನ ಮಕ್ಕಳಲ್ಲಿ ಕಳಿಸ್ತಾ ಬನ್ನಿ. ಯಾಕೆ ಆ ಧರ್ಮವನ್ನು ಬಿಟ್ಟು ಅವ್ರು ನಿಂತ್ಕೋತಾರೆ ನೋಡೋಣ. ಮಾಡ್ತಾ ಬನ್ನಿ, ಏನ್ ಮಾಡೋಣ. ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು, ಧರ್ಮಾತ್ಮರ ಹೊಟ್ಟೆಯಲ್ಲಿ ಧರ್ಮವೇ ಹುಟ್ಟೋದು, ಅಧರ್ಮವಂತರ ಹೊಟ್ಟೆಯಲ್ಲಿ ಅಧರ್ಮ ಇಲ್ಲ. ಏನೋ ಅಧರ್ಮ ಮಾಡಿದ್ವಿ, ಅದು ಹುಡುಕೊಂಡು ಬಂದು ಶ್ರೀಕೃಷ್ಣರ ಮಗ ಸಾಂಬ ಗೊತ್ತಿದೆಯಾ, ಅವನು ಮಾಡಿಟ್ಟಂತ ಎಡವಟ್ಟುಗಳು ಇಡೀ ಯಾದವ ಕುಲವನ್ನೇ ಸರ್ವನಾಶ ಮಾಡಿಟ್ಟು ಬರ್ತು. ಯಾದವ ಕುಲವನ್ನೇ ನೆನಪಿಟ್ಟುಕೊಳ್ಳಿ. ಭಗವಂತನಿಗೆ ಬಿಡಲಿಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಡಲಿಲ್ಲ, ಇನ್ನು ನಾವು ನೀವು ಇನ್ನೆಷ್ಟು ಧರ್ಮಗಳು. ಜಾಗ್ರತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶೇಷವಾಗಿ ಈ ರಾಶಿ ಫಲ ಹೇಳೋಕ್ಕೂ ಮೊದಲು ಒಂದು ನಕ್ಷತ್ರ ಫಲವನ್ನ ತಗೋಣ. ಇವತ್ತು ಸ್ವಾತಿ ನಕ್ಷತ್ರ, ಶುಕ್ರವಾರ. ಸ್ವಾತಿ ನಕ್ಷತ್ರಕ್ಕೆ ಅದೊಂದು ಪುಸ್ತಕ ಬರಿಬೋದು. ಪ್ರತಿ ನಕ್ಷತ್ರಕ್ಕೂ ಇಷ್ಟು ದೊಡ್ಡ ಪುಸ್ತಕ ಬರಿಬೋದು. ನಿಮ್ಮ ಆಚಾರ, ನಿಮ್ಮ ವಿಚಾರ, ನಿಮ್ಮ ಬುದ್ಧಿ, ನಿಮ್ಮ ಹವ್ಯಾಸ, ನಿಮ್ಮ ಆಲೋಚನೆ, ಶಕ್ತಿಗಳು, ನಿಶಕ್ತಿಗಳು, ಇಟ್ ಈಸ್ ಡಿಸೈನ್ಡ್ ಅಂತ ಹೇಳ್ತೇವೆ. ಡಿಸೈನ್ಡ್ ಅಂತ ಹೇಳ್ದ ಅಂದ್ರೆ ಈ ಪೆನ್ನನ್ನು ಹಿಂಗೆ ಡಿಸೈನ್ ಮಾಡಿಬಿಟ್ಟಿದ್ದಾನೆ ಒಂದು ಮೆಷಿನು. ನೀವೇನ್ ಮಾಡಿದ್ರು ಆ ಮೆಷಿನ್ ಹೀಗೆ ಬರೋದು, ಬದಲಾಗೋಲ್ಲ. 100 ರೂಪಾಯಿ ನೋಟ್ ಎತ್ಕೊಂಡೋಗಿ ಕೊಡಿ ಅಂಗಡಿಗೆ, ಅಷ್ಟೇ ಕೊಡೋದು. ನಾನು ಕೊಟ್ಟರು ಅಷ್ಟೇ, ಡಾನ್ ಕೊಟ್ಟರು ಅಷ್ಟೇ, ದೇವ್ರು ಕೊಟ್ಟರು ಅಷ್ಟೇ. 100 ರೂಪಾಯಿ 100 ರೂಪಾಯಿ. ಈಗ ತಿರುಪತಿನಲ್ಲಿ 100 ರೂಪಾಯಿ ದರ್ಶನ ಅಂತೇನೋ ಇದೆ, 300 ರೂಪಾಯಿ ದರ್ಶನನೂ ಇದೆ. ಅಷ್ಟೇ, ಆ ದರ್ಶನದ ಕ್ಯೂನಲ್ಲೇ ಹೋಗ್ಬೇಕು ನೀವು. ಇಲ್ಲ. ಹಾಗೆಯೇ ಪ್ರತಿ ನಕ್ಷತ್ರಗಳಿಗೂ ಅಂಥದ್ದೊಂದು ಶಕ್ತಿ ಸಾಮರ್ಥ್ಯಗಳಿದೆ. ಅಂಥದ್ರಲ್ಲಿ ಮಹಾನಕ್ಷತ್ರವಾಗಿ ನಿಲ್ಲುವ ನಕ್ಷತ್ರ ಸ್ವಾತಿ ನಕ್ಷತ್ರ. ಕೆಲವು ನಕ್ಷತ್ರಗಳು ಜನ್ಮತಃ ಮಹಾನಕ್ಷತ್ರಗಳು, ಮಹಾಯೋಗಗಳು ಅಂತ ನಾವು ಹೇಗೆ ಮಾತಾಡ್ತೇವೆಯೋ
ಹಾಗೆಯೇ ಉಚ್ಚ ಗ್ರಹ ನೋಡಿ, ಗುರು ಬಂದು ಕಟಕ ರಾಶಿಯಲ್ಲಿ ಉಚ್ಚಂಗತ, ಚಂದ್ರ ಬಂದು ವಿಶೇಷವಾಗಿ ವೃಷಭ ರಾಶಿಯಲ್ಲಿ ಉಚ್ಚಂಗತ, ಸೂರ್ಯ ಮೇಷರಾಶಿಯಲ್ಲಿ ಉಚ್ಚಂಗತ, ಬುಧ ತನ್ನ ಮನೆಯಲ್ಲೇ ಉಚ್ಚಂಗತ, ಗುರು ಕಟಕ ರಾಶಿಯಲ್ಲಿ ಉಚ್ಚಂಗತ, ಶುಕ್ರ ಮೀನ ರಾಶಿಯಲ್ಲಿ ಉಚ್ಚಂಗತ, ಶನಿ ತುಲಾ ರಾಶಿಯಲ್ಲಿ ಉಚ್ಚಂಗತ, ಕುಜ ಮಕರ ರಾಶಿಯಲ್ಲಿ ಉಚ್ಚಂಗತ. ಇನ್ನು ರಾಹುಕೇತುಗಳನ್ನ ಛಾಯಾಗ್ರಹಗಳು ಅನ್ನತಕ್ಕಂಥದ್ದು ಹೇಳ್ತೇವೆ. ಅದರಿಂದ ಅವುಗಳಿಗೆ ಅಷ್ಟೊಂದು ಒಂದು ಇಂಪಾರ್ಟೆನ್ಸ್ ನಾವು ಕೊಡಲ್ಲ. ಅಂದ್ರೆ ಇನ್ಫ್ಲುಯೆನ್ಸ್, ಆ ಸಮಯಕ್ಕೆ ಜೈಕಾರ ಆಗ್ತಾ ಯಾರೋ ಬಂದ್ರು ಎಷ್ಟೊತ್ತಿರ್ತಾರೆ ಆ ರೀತಿ ಅವರು. ವೈರಾಗ್ಯ, ಅಯ್ಯೋ ಬಿಡುಪ್ಪ ಲೊಚ್ಚಿಬಿಡ್ತಾರೆ ಕೆಲವರು, ಆಗ್ಬಾರ್ದಿತ್ತು ಕಣ, ಅದಿದ್ದು ಉಮ್ಮಳಿಸ್ ಬರುತ್ತೆ, ಬಟ್ ಒಂಚೂರು ಸಮಾಧಾನನೂ ಅನ್ಸುತ್ತೆ ಅಷ್ಟೇ. ಅವ್ರು ತುಂಬಾ ಹೊತ್ತು ನಮ್ಮ ಜೊತೆಲಿ ಇರಲ್ಲ ಅಷ್ಟೇ, ಅದಕ್ಕೆ ಮೇಲೆ ಇರೋಲ್ಲ. ರಾಹುಕೇತುಗಳು ಅಂದ್ರೆ ಆ ರೀತಿ, ಆ ನಿಮಿಷಕ್ಕೆ ಆ ಕ್ಷಣಕ್ಕೆ ನಮ್ಮ ಜೊತೆ ಉರಿತಿರೋ ಬೆಂಕಿಗೆ ಒಂಚೂರು ಹೊಗೆ ಬಂದ ಹಾಗೆ. ಆ ಖಾರದ ಪುಡಿ ಒಂದು ಸಣ್ಣದಾಗಿ ಉರಿತಿದೆ, ಮೊದಲೇ ಖಾರದ ಪುಡಿ ಹಾಕಿದ್ರೆ ಇನ್ನೊಂಚೂರು ಘಾಟ್ ಜಾಸ್ತಿ, ಅಷ್ಟೇ ಅಷ್ಟೇ ಅಂಥದ್ದೊಂದು. ಇಲ್ಲ ಉರಿತಿರೋ ಬೆಂಕಿಗೆ ಒಂಚೂರು ನೀರು ಅಂತ ನೋಡಿ. ಅಲ್ಲೊಂದು ತಮಾಷೆ, ಈ ಗ್ರಹಗಳ ಉಚ್ಚ ಸ್ಥಾನದಲ್ಲೊಂದು ಮ್ಯಾಜಿಕ್ ಇದೆ. ಇದನ್ನು ನೀವು ತಿಳ್ಕೊಬಿಟ್ರೆ ಅದೊಂದು ಅದ್ಭುತ. ಸೂರ್ಯ ನೋಡಿ ವಿಶೇಷವಾಗಿ ಮೇಷರಾಶಿಯಲ್ಲಿ ಉಚ್ಚಂಗತ. ಯಾಕೆ ಗುರುಗಳೇ ಬೇರೆ ಮನೇಲಿ ಆಗ್ಬಾರ್ದಾ? ತುಲಾ ರಾಶಿಯಲ್ಲಿ ನೀಚ ಗುರುಗಳೇ ಅನ್ನತಕ್ಕಂಥದ್ದು. ಮೇಷರಾಶಿಯಲ್ಲಿ ಯಾಕೆ ಉಚ್ಚಂಗತ? ಯಾರ ಮನೆ ಅದು? ಸುಬ್ರಹ್ಮಣ್ಯರ ಮನೆ. ಮಗ ಏನಾದ್ರೂ ದೊಡ್ಡ ವ್ಯಕ್ತಿ, ದೊಡ್ಡ ಸಾಧನೆ, ದೊಡ್ಡ ಹೆಸರು, ದೊಡ್ಡ ಗತ್ತು, ದೊಡ್ಡ ತಾಕತ್ತು ಸಂಪಾದಿಸ್ಕೊಂಡ್ರೆ ಒಂದು ತಂದೆಗೆ ಗರ್ವ ಕಂಡ್ರೆ ಅದಕ್ಕೆ ಮೇಷರಾಶಿಯಲ್ಲಿ ಉಚ್ಚಂಗತ. ಅದೇ ತುಲಾ ರಾಶಿನಲ್ಲಿ ನೀಚ ಯಾಕೆ ಗೊತ್ತಾ? ಮಗ ಕೈಗೆ ಬಿದ್ದು ಅವನ ಸೊಸೆ, ಅವನ ಹೆಂಡತಿ ಎದ್ದು ನಿಂತ್ಕೊಂಡ್ರೆ ಮಗ ಕೈಯಲ್ಲೇನು ನಡೀತಿಲ್ಲ, ಎಲ್ಲ ಸೊಸೆ ಮೂದಲಿಸ್ತಾಳೆ. ಎಂತ ಮಗನ್ ಕಟ್ಟಿದ್ದೀರಪ್ಪ, ಅಯ್ಯೋ ರಾಮ, ಆಳ್ ನೋಡಿದ್ರೆ ಅಲಂಕಾರ, ಬಾಳ್ ನೋಡಿದ್ರೆ ಬಾಯಿ ಬಡ್ಕೋಬೇಕು, ಎಂತ ಗಂಡಸನ್ ಕಟ್ಟಿದ್ದೀರಪ್ಪ. ನಿಮ್ ಮನೆಗ್ ಬಂದಲ್ಲ ಸೊಸೆ ಅಂತ ಆ ಹುಡುಗಿ ನಿಟ್ಟುಸಿರು ಇಡ್ತಿದ್ರೆ ಆ ಒಂದು ತಂದೆಗೆ ನೀಚತ್ವ ಆಗದೆ ಇನ್ನೇನಾಗುತ್ತೆ. ಅದಕ್ಕೆ ತುಲಾ ರಾಶಿಯಲ್ಲಿ ನೀಚ ಸೊಸೆ, ತಪ್ಪಾದ ಸೊಸೆ, ಎಡವಟ್ಟು ಸೊಸೆ, ಅರ್ಥ ಮಾಡಿಕೊಳ್ಳದ ಸೊಸೆ, ಮೂದಲಿಸುವ ಸೊಸೆ. ನೋಡಿ, ತುಲಾ ರಾಶಿಯಲ್ಲಿ ನೀಚ. ಚಂದ್ರ ನೋಡಿ ವಿಶೇಷವಾಗಿ ಕಟಕ ರಾಶಿಯಲ್ಲಿ ನೀಚ, ವೃಷಭ ರಾಶಿಯಲ್ಲಿ ಉಚ್ಚ. ಒಳ್ಳೆ ಸೊಸೆ ಇದ್ದಾಳೆ, ಅಬ್ಬಾ ಬಂಗಾರದಂತ ಸೊಸೆ ಕೊಡ ನನಗೆ. ಎಂತ ಸೊಸೆ ಗೊತ್ತಾ? ಬ್ಯೂಟಿಫುಲ್, ಎಲ್ಲ ನೋಡ್ಕೋತಾಳೆ. ಅವಳು ಬಂದು ಒರೆಸ್ಕೊಂಡು ತಗೊಬಂದು ನಮ್ಮ ಮನೆಗೆ ಹಾಕ್ಬಿಟ್ಲಪ್ಪ, ಎಲ್ಲಾ ನೋಡ್ಕೋತಾಳೆ, ಪುಣ್ಯಾತ್ಗಿತ್ತಿ. ಆ ಸೊಸೆ ಬಗ್ಗೆ ಏನಮ್ಮ ನಿನ್ ಸೊಸೆ ಅಂತ ಎಲ್ರು ಬಂದು ಹೇಳಿದಾಗ ಆ ಒಂದು ಅತ್ತೆಗಾಗೋ ಒಂದು ಗರ್ವ ಇದೆಯಲ್ಲ, ಅದು ಬೇರೆ. ಅದಕ್ಕೆ ಒಳ್ಳೆ ಸೊಸೆ ಸಿಕ್ಬಿಟ್ರೆ, ಚಂದ್ರ ನೋಡಿ ಆ ಶುಕ್ರನ ಮನೆಯಲ್ಲಿ ಒಳ್ಳಿ, ಅದೊಂದು ಗರ್ವ. ಅಮ್ಮಮ್ಮ ನನ್ನ ಸೊಸೆ ಇದಾಳ್ಬಿಡು, ಒಂಥರ ತೃಪ್ತಿಯಾಗಿ. ಅದೇ ಕಟಕ ರಾಶಿ, ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರತಕ್ಕಂಥ ಚಂದ್ರ ಅಂತ ಹೇಳ್ತೀವಿ. ಬಿಟ್ಟು ಹೋದ ಸೊಸೆ, ಮನೆ ಒಡೆದ ಸೊಸೆ, ದೂರ ಹೋದ ಸೊಸೆ. ನೋಡಿ, ತುಲಾ ರಾಶಿಯು ದೂರವೇ, 12ನೇ ಮನೆ, ಸಪ್ತಮ, ಸೊಸೆಯ ಆರ್ಭಟ, ಕುತ್ಕೊ ಮುದ್ಕಿ. ತಾಯಿ ಹೇಳ್ಕೊಳಕ್ಕಾಗಲ್ಲ, ಇನ್ನೂ ಒಂದು ನೋವು. ಮೇಲ್ನೋಟಕ್ಕೆ ನಗ್ನಗ್ತಾ ಇರ್ತಾಳೆ. ವೃಶ್ಚಿಕ ರಾಶಿಯ ತಾಯಂದ್ರೆಲ್ಲ ಹಾಗೆ ಗಮನಿಸ್ ನೋಡಿ. ಮಗಳು, ಮನೆಯೋ, ಕುಟುಂಬನೋ, ಅಲ್ಲಿ ಏನೋ ಒಂದು ನೋವಿರುತ್ತೆ, ಅಲ್ಲೇನೋ ಒಂದು ನೋವು. ವೃಶ್ಚಿಕದಲ್ಲಿ ಚಂದ್ರ ನೀಚ, ಅದಕ್ಕೆ ಒಂಟಿ. ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೋತಾಳೆ. ಅವಳು ಒಂದ್ ಲೋಟ ಬಿಸಿನೀರು ಕೂಡ ಕೊಡಲ್ಲ, ಮರ್ಯಾದೆನೂ ಕೂಡ ಕೊಡಲ್ಲ. ಇಲ್ದಿದ್ದಲ್ಲ ಪೊಲೀಸ್ ಸ್ಟೇಷನ್ ಒಂದು ಗಂಡಸು ನೋಡ್ಬೇಕು ಮಕ್ಳೇ, ನೆನ್ನೆ ಕಟ್ಟಪ್ಪ ಅವನು, ಅಪ್ಪ ಶಿವಮೊಗ್ಗದಿಂದ ಬಂದಿದ್ದಾನೆ ಪುಣ್ಯಾತ್ಮ. ಇದೆಯಾ ಹೆಂಡತಿ ಜೊತೆಲಿ ಅಂದೆ. ಇವು 6 ಕಾಲಡಿ ಮಕ್ಳೇ, ಬಾಹುಬಲಿ ಇದ್ದಾಗಿದ್ದಾನೆ. ಗುರು ವಕ್ರ, ಗುರು ಕೀತು, ಕುಟುಂಬ ಅನ್ನೋದು ನರಕನೇ. ಓ ಅಂತ ಹೇಳ್ತಾನೆ.
ಗುರುಗಳೇ ಮಧ್ಯರಾತ್ರಿ 2 ಗಂಟೆಗೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಓಡಿಸಿದ್ದಾಳೆ ಗುರುಗಳೇ. ಇಷ್ಟ ಇಲ್ಲ, ಬಿಟ್ಟು ಬಿಡು ಓಡಿಸೋದು, ಇಲ್ಲದ್ದು ವರದಕ್ಷಿಣೆ ಇಲ್ಲ ಗುರುಗಳೇ. ಅಂಥ ಪಾಪ ಕೆಲಸ, ನಾವು ಅಂಥ ಪಾಪಾತ್ಮರ ಕುಟುಂಬದಲ್ಲಿ ಹುಟ್ಟಲಿಲ್ಲ. ಪೂಜೆಗೆ ತಕ್ಕಂತೆ ಹೆಂಡತಿ, ಇನ್ನು ಹಿಂದಿನ ಜನ್ಮದ ಪೂಜೆ ಏನು ಅರ್ಧಂಬರ್ಧ ಪೂಜೆ ಮಾಡಿದ್ಯೋ ಎಲ್ಲ ಬರೆದು ಬಿಟ್ಟ ಅವನಲ್ಲ. ಇಲ್ಲ ಅಂದಿದ್ದು ಇಲ್ಲ ಮಕ್ಕಳೇ, ಸುಮ್ಮನೆ ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸೋದು. ಒಬ್ಬ ಪುಣ್ಯಾತ್ಮರು ಬಂದಿದ್ದು, ತುಂಬಾ ದೊಡ್ಡ ಯೋಜನೆ. ಬುಧ ದಶೆ ಹೇಳಿದ್ರೆ ಕೇಳಲ್ಲ, ಗೊತ್ತು ಆಗೋಲ್ಲ ಅಂತ ನೇರಕ್ಕೆ ಹೇಳ್ಬಿಟ್ಟೆ. ತುಂಬಾ ದೊಡ್ಡ ಯೋಜನೆ, ಅಂತಿಂತದ್ದಲ್ಲ, ಅದಾಗೋಲ್ಲ. ಇಲ್ಲ ಅಂದಿದ್ದು, ಇದಕ್ಕೇನು ಪೂಜೆ ಮಾಡಿಬಿಟ್ರೆ ಇದು ವಜ್ರ ಆಗ್ಬಿಡುತ್ತಾ, ಇಲ್ಲ ಬೈದು ಬಿಟ್ರೆ ಇದು ಬೆಳ್ಳಿ ಆಗುತ್ತಾ, ಆ ರೀತಿಯ. ಇನ್ನು ಗ್ರಹಗಳ ಬಗ್ಗೆ ತುಂಬಾ ಮಾತನಾಡಬಹುದು. ಅಂತ ಒಂದು ಮಹಾ ನಕ್ಷತ್ರ ಸ್ವಾತಿ ನಕ್ಷತ್ರ ಇದೆಯಲ್ಲ, ನಿಮಗೆ ನಿಜ ಹೇಳ್ತಾನೆ, ನಿಮ್ಮ ಮನೆಯ ಮಕ್ಕಳೇ, ನಿಮ್ಮ ಕುಟುಂಬದವರೇ ನಿಮಗೆ ನೋವು. ಹೌದು ಅಲ್ವೋ? ನಿಮ್ಮ ಕುಟುಂಬದವರು ನಿಮ್ಮ ಏಳ್ಗೆ ಸಹಿಸಲ್ಲ, ನಿಮ್ಮ ಹೆಸರು ಸಹಿಸಲ್ಲ, ನಿಮ್ಮ ಬೆಳವಣಿಗೆ ಸಹಿಸಲ್ಲ. ನಿಮ್ಮ ಬಾಯಿ ಸುಮ್ಮನಿರೋಲ್ಲ. ಆಮೇಲೆ ಅದೇ ದೂರ್ವಾಸ ಬಾಯಿ ನಿಮ್ಮದು, ತಗ 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 ತಗ. ನನ್ನ ಬಾಯಾದ್ರೂ ಸ್ವಲ್ಪ ಸುಮ್ಮನಿರುತ್ತೇನೋ. ನಿಮಗೆ ಸಿಟ್ಟು ಬಂತು ಅಂದ್ರೆ ಬಾಯಲ್ಲಿ ಬರೋದೆಲ್ಲ ಡಿಕ್ಷನರಿ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಹೌದೋ ಅಲ್ವೋ ಹೇಳಿ. ಸ್ವಾತಿ, ಏನೇನೋ ಹುಚ್ಚು ಕಲ್ಪನೆ ಆಲೋಚನೆಗಳು, ಉನ್ಮಾದ ಆಲೋಚನೆಗಳು, ನಿಮ್ಮ ಬೆಳವಣಿಗೆ ಸಹಿಸಲ್ಲ. ಅದು ನಿಮಗೆ ಯಾವಾಗಲೂ ದಿಷ್ಟಿ ಇದ್ದಿದ್ದೆ. ಇವನು ನೀವು ನೋಡಿ, ರತ್ನಮ್ಮ, ರಾಗಿಣಿ, ರಾಘವೇಣಿ, ರಮಾಮಣಿ, ರಮ್ಯಾ, ರಚಿತಾ, ರಾಮಚಂದ್ರ, ರಾಮನ್, ರಾಮ, ಅಲ್ಲೊಂದಿದ್ದಿದ್ದೆ. ರಕ್ಷಿತಾ, ರಂಜಿತಾ, ಏನೋ ಒಂದು. ಹೌದು ಅಲ್ವೋ ಹೇಳಿ. ನೀವು ಒಂಥರ ಹಿಂಗೆ ತಳ 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 10 6ಕ್ಕೆ ಏರ್ಲಾರಿ 3 ಕಿಳಿಲಾರಿ ಸೆಂಟ್ರಲ್ ಲಾಕ್ ಆಗ್ಬಿಟ್ಟಿರ್ತೀರಿ. ಸ್ವಾತಿ ನಕ್ಷತ್ರ ಕಂಪಲ್ಸರಿ ತಿಂಗಳಿಗೊಮ್ಮೆ ಮಹಾನಕ್ಷತ್ರ, ಕಂಪಲ್ಸರಿ ತಿಂಗಳಿಗೊಮ್ಮೆ ಒಂದು ಆಲಯ, ಆಶ್ರಮ, ದೇವತಾ ಕ್ಷೇತ್ರಗಳು, ಎಲ್ಲಿಯಾದರೂ ಪುಣ್ಯಕ್ಷೇತ್ರಗಳು, ಒಂದೊಂದು ತೆಂಗಿನ ಗಿಡ ನೆಡ್ತಾ ಬನ್ನಿ ಮಕ್ಕಳು. ರಾಹು ಅಲ್ವಾ, ಗುರುವನ್ ಪ್ರೀತಿ ಮಾಡಿಸ್ಬೇಕು, ಗುರುನ್ ಎಬ್ಬರಿಸ್ಬೇಕು ನಿಮಗೆ. ರಾಹು ನಕ್ಷತ್ರದ ಹಾಗೆಯೇ. ಹೌದು ಗುರುಗಳು, ಇಷ್ಟೆಲ್ಲ ಮಾಡಿ, ಹೌದು ಇಷ್ಟೆಲ್ಲ ನೋಡಿ, ಹೌದು. ಏನ್ ಮಾಡೋಣ ಮಕ್ಕಳೇ? ನೀವೇನ್ ಮಾಡಿದ್ರು ಮಹಾನಕ್ಷತ್ರ ಆದ್ಮೇಲೆ ದೊಡ್ಡವ್ರು ನೀವು ತಗೊಳ್ಳೇಬೇಕು. ಒಳಗಡೆ ತಗೊಂಡು 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 ಒಂದು ಬ್ರೈನ್ ಸ್ಟ್ರೋಕು, ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲು, ಇಲ್ಲೋ ಗುಂಡ 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 ಗುಂಡಿ 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 ಇದಾಗೋದು. ತುಲಾ ರಾಶಿಯಲ್ಲಿ ಹುಟ್ಟಿದವರು ಒಂದು 8% ಪೀಪಲ್ ವಿಚ್ ಹ್ಯಾವ್ ಸೀನ್ ದೇ ಬಿಕಮ್ ಸೈಕಲಾಜಿಕಲ್ ಪೇಷಂಟ್ಸ್. ಡಿಪ್ರೆಷನ್, ತನಗೆ ತಾನೇ ನಗೋದು, ತನಗೆ ತಾನೇ ಇರೋದು, ಇಲ್ಲ ಥೈರಾಯ್ಡ್ ಪ್ರಾಬ್ಲಮ್, BP ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಬುಜ್ಜಿ ಸಮಥಿಂಗ್. ಪಕ್ಕದಲ್ಲಿ ಕುಜ, ಹಿಂದ್ಗಡೆ ಬುಧ, ಇಬ್ರು ಬಿಡಲ್ಲ. ಇವನು ಶಕ್ತಿ ತೋರ್ಸೋ ಅಂತಾನೆ, ಇವನು ಹೇಳ್ತಾನೆ ಈ ಸುಮ್ಮನಿರೋ ಬುದ್ಧಿಯಿಂದ ಮಾಡೋಣ ಅಂತಾನೆ. ಇಬ್ಬರು ನಡುವೆ ಸಿಕ್ಕಾಕೊಬಿಟ್ಟಿರ್ತೀರಿ ನೀವು. ಶಕ್ತಿನ ತೋರಿಸ್ಲಾ, ಬುದ್ಧಿನ ಹಿಡ್ಕೊಳ್ಳ. ಬುದ್ಧಿಗೂ ಶಕ್ತಿಗೂ ಆಗಲ್ಲ, ಇಬ್ರು ಸೇರಿದ್ರೆ ಆಟಮ್ ಬಾಂಬು. ನೆನ್ಪಿಟ್ಕೊಳ್ಳಿ, ಉರಿತಿರೋ ಬಾಂಡ್ಲಿಗೆ ಪೆಟ್ರೋಲ್ ಸುರಿದ ಹಾಗೆ ದಗ್ ಅಂತ ಇಡೀ ಮನೆಗೆ ಸುಟ್ಟು ಹಾಕೊಂಡ್ಬಿಡುತ್ತೆ. ಅಂಥದ್ದೊಂದಿರುತ್ತೆ. ಪ್ರತಿ ತಿಂಗಳು ಒಂದು ಪುನರ್ವಸು ನಕ್ಷತ್ರನೇ ನೋಡೋಣ. ಇಲ್ಲ ಯಾವುದಾದ್ರೂ ದಿನ ಕುಟುಂಬದ ಸಮೇತ ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಒಂದು 200 ರೂಪಾಯಿ ಆಗುತ್ತೆ. ಯಾವುದಾದ್ರೂ ಆಲಯ, ಪುಣ್ಯಕ್ಷೇತ್ರ, ಆಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ, ಗೋವಿನ ಆಶ್ರಮ, ಆ ಕಡೆ ಎಲ್ಲೋ ಒಂದು ಜಾಗ ಇದೆ, ಹುಡ್ಕೊಂಡು ಹೊಟ್ಟು ಒಂದೊಂದು ತೆಂಗಿನ ಗಿಡ ನೆಡಿ. ಅದರ ಫಲ ಆ ದೇವಸ್ಥಾನ, ಆ ಕ್ಷೇತ್ರಕ್ಕೆ ಸೇರೋ ಹಾಗೆ ಮಾಡ್ಕೊಳ್ಳಿ. ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಇದಾವೆ ಈ ಥರದ್ದು ಇನ್ನೂ ವಿಚಾರಗಳಿದೆ. ಹುಡ್ಕೋಣಂತೆ, ತಿಳಿಸ್ಕೊಡೋಣ ಅಂತೆ. ನಮ್ಮ ಕಾರ್ಯಕ್ರಮ ಮೆಚ್ಚುಗೆ ಆದವರು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಹೊಸದಾಗಿ ನೋಡ್ತಿರೋರು ಒಂದು ಪುಟ್ಟ ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ ಇವತ್ತು. ಮೇಷರಾಶಿ. ಚಂದ್ರ ರಾಹುಸಾರದಲ್ಲಿದ್ದು, ರಾಹು ಗುರುಸಾರದಲ್ಲಿದ್ದು, ಗುರು ಗುರುಸಾರದಲ್ಲೇ ಇರುವುದರಿಂದ ಬ್ಯೂಟಿಫುಲ್ ಒಡ ಹುಟ್ಟಿದವರ ಸಹಕಾರ ಬರುತ್ತೆ. ಬಟ್ ನಿಮ್ಮ ಜೊತೆಲಿರೋವರಿಂದ ಕೆಲವೊಂದು ಅವಮಾನಗಳು, ಅಪಮಾನಗಳು, ಹಿತಶತ್ರುಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಈ ಎಚ್ಚರಿಕೆ. ಸ್ವಲ್ಪ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಮೈಗ್ರೇನ್, ಸ್ವಲ್ಪ ಬಾಡಿ ಪೇನ್ಸು, ಈ ಥರದ ಕೆಲವೊಂದು ಸಣ್ಣ ಎಳೆದಾಟವೂ ಉಂಟು. ಒಂದು ಪುಟ್ಟದಾಗಿ ರಾಹು ರಕ್ಷಾ ಕವಚ ಧರಿಸ್ಕೊಳ್ಳಿ. ಸ್ವಾತಿ ನಕ್ಷತ್ರದವ್ರು ಮುಖ್ಯವಾಗಿ ಧರಿಸ್ಬೇಕು, ಮೇಷರಾಶಿಯವರು ಧರಿಸ್ಕೊಳ್ಳಿ. ಗೊತ್ತಿಲ್ಲ ಅಂದವರು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಆ ದಿಷ್ಟಿ ದೋಷಕ್ಕೆ ಏನ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ವೃಷಭ ರಾಶಿ. ಚೆನ್ನಾಗಿದೆ, ನೋ ಇಶ್ಯೂ. ಸಮಥಿಂಗ್ ಕೆಮಿಕಲ್ಲು, ಎಕ್ಸ್ಪೋರ್ಟ್, ಇಂಪೋರ್ಟ್, ಸ್ಪೋರ್ಟ್ಸು, ದೇಹದಾಢ್ಯ ಕೆಲಸಗಳು, ದೇಹಕ್ಕೆ ಕಷ್ಟ ಕೊಡುವಂತ ಕೆಲಸಗಳು, ಪೊಲೀಸು, ಮಿಲಿಟರಿ, ಡಿಫೆನ್ಸು, ಗುಪ್ತಚರ ಇಲಾಖೆ, ಲ್ಯಾಬ್ಗಳು, ಡಯಾಲಿಸಿಸ್ ಸೆಂಟರ್ಸು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರು ತುಂಬಾ ಅನುಕೂಲ. ಮಿಥುನ ರಾಶಿ. ಚಂದ್ರ ರಾಹು ಸಾರ, ಬಟ್ ರಾಹು ಗುರು ಸಾರ. ಜನ್ಮ ರಾಮ ವನವಾಸ ರಾಮ. ಏನೋ ಒಂಟಿ ಅನ್ನಿಸ್ತಕ್ಕಂಥ ಒಂದು ಛಾಯೆ, ಏನೋ ಭಯ, ಏನೋ ಆತಂಕ, ಏನೋ ಎಳೆದಾಟ, ಇವುಗಳು ನಡೀತಿರತಕ್ಕಂಥ ಪ್ರಭಾವ. ರಾಮರಿಗೆ ಇವತ್ತು ಹೋಗಿ ಒಂದು ಪುಟ್ಟದಾಗಿ ಬೊಗಸೆ ಕಡಲೆಕಾಳು ಕೊಟ್ಟು ಒಂದು ಸೇವನೆ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ ಬೇಡ. ವೈದಿಕ ಕೆಲಸ ಕಾರ್ಯಗಳಲ್ಲಿರೋರಿಗೆ ವಿಶೇಷ ಅನುಕೂಲ. ಕರ್ಕಾಟಕ ರಾಶಿ. ಚಂದ್ರ ಸ್ವಾತಿ ನಕ್ಷತ್ರ, ರಾಹು ಸಾರ. ಆ ರಾಹು ಗುರು ಸಾರ. ದೂರ ಪ್ರಯಾಣ, ದೂರ ಕೆಲಸ, ದೂರ ವ್ಯವಸ್ಥೆ, ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಅಷ್ಟೆ. ಮಿಕ್ಕಂಥದ್ದು ಏನೂ ತೊಂದರೆ ಇಲ್ಲ. ನೀವಾಗ ತಂದಿಟ್ಕೊಳ್ಳೋದು, ನೀವಾಗ ಬಯಸೋದು ಅಷ್ಟೇ. ಮಿಕ್ಕಂತ ಏನು ತೊಂದರೆ ಇಲ್ಲ. ಎಂಟರ್ಟೈನ್ಮೆಂಟ್ಗೆ, ಖುಷಿಗೆ, ಮನೆಗೆ, ಮಗುವಿಗೆ, ಕುಟುಂಬಕ್ಕೆ ತುಂಬ ಒಳ್ಳೆಯ ದಿನ. ಇನ್ನು ವಿಶೇಷವಾಗಿ ಸಿಂಹ ರಾಶಿ. ಚಂದ್ರ ರಾಹು ಸಾರ. ಬಲಂ, ಸೇನಾಪತಿ, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಚಂದ್ರ ಬಂದು ರಾಹು ಸಾರದಲ್ಲಿದ್ದು ಸ್ವಲ್ಪ ಆ ರಾಹು ಗುರು ಸಾರದಲ್ಲಿದ್ದಾನೆ. ಇರೋ ಉದ್ಯೋಗದಲ್ಲಿ ಒಂಚೂರು ಟೆನ್ಷನ್. ಎಲ್ಲೋ ನನಗೆ ಸಿಗಬೇಕಾದಂಥ ಹೆಸರು, ಕೀರ್ತಿ, ಪ್ರತಿಷ್ಠೆ ಸಿಗ್ತಿಲ್ಲ. ಗುರುಗಳ ಇನ್ಯಾರಿಗೋ ಏನೋ ಆ ತಂತ್ರ, ಏನೋ ಕಳ್ಕೊಂಡಂಥ ಭಾವ, ಏನೋ ಹೋಗುತ್ತಾ, ಏನೋ ಒಂದು ರಿಸ್ಕ್ ಆಗುತ್ತಾ, ಇನ್ನೊಂದಾಗುತ್ತಾ, ಈ ಥರದ ಭಾವಾರ್ಥಗಳಲ್ಲಿ ಏನೋ ಒಂಚೂರು ತೊಳಲಾಟ ಇರುತ್ತೆ. ದುರ್ಗಾದೇವಿ, ಲಲಿತಾ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ಮನೆಯಲ್ಲಿ ಒಂದು ಪುಟ್ಟದಾಗಿ ಹೊಂಗೆ ಎಣ್ಣೆ ದೀಪ, ಹೊಸಲು ದೀಪ, ಆ ದೇವಿ ಮುಂದ್ಗಡೆ ಇರೋ ಒಂದು ಪುಟ್ಟ ಅರಿಶಿನ ಹಚ್ಕೊಂಡು ಹೊರಗಡೆ ಹೋಗ್ತಕ್ಕಂಥದ್ದು ಮಾಡಿ. ಆ ಹುಳಿ ದೂರ ಆಗುತ್ತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ. ಚಂದ್ರ ರಾಹು ಸಾರ. ರಾಹು ಭಾಗ್ಯದಲ್ಲಿದ್ದಾನೆ. ಗುರುವಿಗೆ ಸಂಬಂಧಪಟ್ಟಂತ ಸಾರಗಳನ್ನ ನೋಡ್ಬೇಕು ಮಕ್ಕಳು. ಜಾತಕ ಯಾವಾಗ್ಲೂ ನೋಡ್ಬೇಕಾದ್ರೆ ಅವ್ರು ಬಂದಿದ್ದಾರೆ. ಬಿಳಿ ಬಟ್ಟೆ ಹಾಕೊಂಡಿರೋರೆಲ್ಲ ರಾಜಕಾರಣಿಗಳಲ್ಲ, ಬಿಳಿ ಬಟ್ಟೆ ಹಾಕೊಂಡಿರೋರೆಲ್ಲ ಒಳ್ಳೆಯವರಲ್ಲ, ನನ್ನನ್ನು ಸೇರಿಸಿ. ಬೇಜಾರು ಮಾಡ್ಕೋಬೇಡಿ. ಯಾರಾದ್ರೂ ಬೆಳಗಿರೋದೆಲ್ಲ ಹಾಲಲ್ಲ. ನಮ್ಮನ್ನು ಯಾರು ನಂಬು ಅಂದ್ರು? ನೋಡಿ, ತುಲಾ ರಾಶಿಯ ಒಂದು ಹುಡುಗ ಬರ್ತಾನೆ, ಮೊದಲೇ ಮಾಡ್ತಿರೋದು ಬಂಗಾರದ ಕೆಲಸ. ಯಾರೋ ಕಷ್ಟ ಅಂತ ಹೇಳಿ ಇವನು ಕೊಡಿಸಿದ್ದಲ್ದೆ ಮಂಗ ಇನ್ನೊಬ್ಬ ಮಂಗನನ್ನು ಕರ್ಕೊಂಡೋಗಿ ದುಡ್ಡು ಕೊಡಿಸ್ಕೊಟ್ಬಿಟ್ಟಿದ್ದಾನೆ. ಹೆಚ್ಚು ಕಡಿಮೆ 30 ಲಕ್ಷ ಒಂದು ವರ್ಷ ಆಗೋಗಿದೆ. ಅಲದಾಟ. ನಿಮ್ ಸಾಮರ್ಥ್ಯಕ್ಕೆ ನಿಮ್ಮ ಹತ್ರ ಒಂದು 30,000 ದುಡಿತ, 30-40 ಸಾವಿರ, ಅದನ್ನೇ ಎತ್ತಿಟ್ಕೊಳ್ಳೋದ್ರಲ್ಲಿ ಒಂದು ಜಾಣತ. ಎತ್ತಿಟ್ಟಿದ್ದ ಅವ್ನ ಕಷ್ಟ ಹೇಳ್ಕೊಬಿಟ್ಟ, ಸುಳ್ಳು ಏನೋ ಒಂದು ಬಾಧೆ ಹೇಳ್ಕೊಬಿಟ್ಟ, ಬ್ಯಾಂಕ್ ಹತ್ರ ಹೋಗ್ಲಿ ಸ್ವಾಮಿ.
30 ಲಕ್ಷ ಏನ್ ಸುಮ್ನೆಯ? 1 ವರ್ಷದ ಬಡ್ಡಿ ಇರೋದೆಲ್ಲ ಬಂಗಾರ ಕರಗುತ್ತಿದೆ, ಒಡವೆ ಕರಗುತ್ತಿದೆ. ಬಂಗಾರದ ಕೆಲಸಗಾರನೇ ಆಗಿ ಇಷ್ಟಕ್ಕೂ ಎಷ್ಟು ನೋವಿನ ಮಾತು ಗೊತ್ತಾ? 2 ಲಕ್ಷದ ಮೇಲೆ, 3 ಲಕ್ಷದ ಮೇಲೆ ಏನಾದ್ರೂ ಒಂದು ರಿಸ್ಕು, ಇನ್ವೆಸ್ಟ್ಮೆಂಟು, ಬಿಸ್ನೆಸ್ಸು ಈ ತರ ಮಾಡ್ತೀರಿ ಅಂದ್ರೆ ಕೇಳಿ ಮಕ್ಕಳೇ, ನನಗೆ ಈಗ ಸಮಯ ಚೆನ್ನಾಗಿದೆಯಾ, ಮಾಡಬಹುದಾ, ಸಿಗುತ್ತಾ, ಲಾಭವಿದೆಯಾ? ಲಾಭ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಷ್ಟ ಆಗೋದು ಬೇಡ. ಈ ರೀತಿ ಸಿಗಾಕೋತೀರಿ. ತುಲಾ ರಾಶಿಗೆ ಅಂಥದ್ದೊಂದು ಭಾವವಿದೆ, ಎಚ್ಚರಿಕೆ. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರ. ಯಾರ್ದೋ ಒಳ್ಳೆತನ ಮಾಡ್ಲಿಕ್ಕೆ ಹೋಗಿ, ಯಾರಿಗೋ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ, ನಮ್ಮವರು ತಮ್ಮವರು, ಅಯ್ಯೋ ಬೇಡ ಮಕ್ಕಳೇ, ನಮ್ಮವರು ಬೇಡ, ತಮ್ಮವರು ಬೇಡ. ವ್ಯವಹಾರ ಅಂತ ಬಂದಾಗ ಬೇರೆ ರೀತಿಯಲ್ಲಿ ಇರಬೇಕು. ಎಸ್, ನೋಡಿ, ಒಮ್ಮೆ ಏನಾಗುತ್ತೆ ಅಂದ್ರೆ, ಒಬ್ಬ ವ್ಯಾಪಾರಿ ಅವನ ಅಂಗಡಿಗೆ ಒಂದು ಹುಡುಗ ಯಾವಾಗಲೂ ರೆಗ್ಯುಲರ್ ಆಗಿ ಬರೋನು, ಏನೋ ಒಂದು ತರಕಾರಿ ಅದು ಇದು ಅಂತ ತಗೋತಿರ್ತಾನೆ. ಯಾವುದೋ ಒಂದಷ್ಟು ಬಾರ್ಗೇನ್, ಅಣ್ಣ ನೀನ್ ಇಲ್ಲಣ್ಣ, ಒಂದ್ ಗೊನೆ ನೀನು 1 ಡಜನ್ ಬಾಳೆಹಣ್ಣು ಬಂದ್ಬಿಟ್ಟು 100 ರೂಪಾಯಿ ಹಾಕ್ಬಿಟ್ಟಿದ್ಯಾ, ನೀನು 80 ರೂಪಾಯಿ ಕೊಡು. ಇಲ್ಲಪ್ಪ ಆಗಲ್ಲ, 100 ರೂಪಾಯಿ ಅಂದ್ರೆ 100 ರೂಪಾಯಿ. ಅಣ್ಣ 80 ರೂಪಾಯಿ. ಪಕ್ಕದಲ್ಲಿರೋ ಅಂಗಡಿಯವನು ನೋಡ್ತಿದ್ದಾನೆ, ಅಣ್ಣ ನಿಂಗೆ ಗೊತ್ತಿಲ್ಲ ಅಣ್ಣ, ನನಗೆ ಕಷ್ಟ ಇದೆ ಅಣ್ಣ, ಈ ದುಡ್ಡಲ್ಲೇ ತಗೊಂಡು ಹೋಗ್ಬಿಟ್ಟು ಮಕ್ಳಿಗೆ ಊಟ ಕೊಡಿಸ್ಬೇಕಣ್ಣ, ಹೆಂಡತಿಗೆ ಊಟ ಕೊಡಿಸ್ಬೇಕಣ್ಣ, ಒದ್ದಾಟ ಅಣ್ಣ ಅಂತ ಹೇಳಿದಕ್ಕೆ, ಇರು 1 ನಿಮಿಷ ಅಂಥೇಳಿ ಒಳಗಡೆ ಹೋಗಿ ತಟ್ಟೆ ತುಂಬ ಪ್ರಸಾದ ತಿನ್ನು. ಅಣ್ಣ ನೀನು ತಿನ್ನಪ್ಪ, ನೀನು ತಿಂದಾದ್ಮೇಲೆ ಈ ಪ್ರಸಾದ ಇನ್ನೊಂದಷ್ಟಿದೆ, ಬಿಸಿ 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 ಪೂರಿ, ಚಟ್ನಿ, ವಡೆ ನಮ್ಮ ಮನೇಲಿ ಮಾಡಿದ್ವಿ, ತಗೋ ಈ ಪ್ರಸಾದ ತಗೊಂಡು ಮನೆಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ಮಕ್ಳಿಗೆ ಕೊಡು, ಹೆಂಡತಿಗೂ ಕೊಡು. ಆಯ್ತಣ್ಣ. ಬಾಯಿ ಮುಚ್ಕೊಂಡು 100 ರೂಪಾಯಿ ಇಡು, ಬಾಳೆಹಣ್ಣು. ಅವನೇನು ಮಾತಾಡ್ಲಿಲ್ವಂತೆ. 100 ರೂಪಾಯಿ ಇಟ್ಬಿಟ್ಟು 80 ರೂಪಾಯಿಗೆ ಬಾರ್ಗೇನ್ ಮಾಡ್ತಿದ್ದ. 100 ರೂಪಾಯಿ ಕೊಟ್ಬಿಟ್ಟು ಆ ಬಾಳೆಹಣ್ಣು ತಗೊಂಡು ಹೋದ್ಮೇಲೆ ಪಕ್ಕದಲ್ಲಿರೋ ಅಂಗಡಿ ಕೆಲಸಗಾರನು ಕೇಳದ್ನಂತೆ, ಯಜಮಾನ್, ಅಲ್ಲಣ್ಣ 20 ರೂಪಾಯಿಗೆ ಬಿಟ್ಕೊಡ್ಲಿಲ್ಲ ನೀನು? ನೋಡಿದ್ರೆ ಒಂದು 200 ರೂಪಾಯಿವರೆಗೂ ಆ ಊಟ ಕಡಿಮೆ ಅಂದ್ರು, ಒಂದು 5 ಜನಕ್ಕೆ ಬೇಕಾಗಿರೋ ಪೂರಿ, ಸಾಗು, ಚಟ್ನಿ, ವಡೆ ಎಲ್ಲ ತಿನ್ಸಿ ಬೇರೆ ಕಟ್ಕೊಟ್ಟಿದ್ಯಲ್ಲ ಅಣ್ಣ, 20 ರೂಪಾಯಿ ಬಿಟ್ಕೊಟ್ಟಿದ್ರೆ ಆಗ್ತಿತ್ತಲ್ವಾ? ಅಷ್ಟು ಖರ್ಚು ಮಾಡ್ಬೇಕಿತ್ತು. ಅದ್ರಲ್ಲಿ ಬೇರೆ ಒಂದಷ್ಟು ಹಣ್ಣು ಹಂಪ್ಲು ಎಲ್ಲ ಇಟ್ಟು, ಒಂದು ಶಲ್ಯ ಪಂಚ ಎಲ್ಲ ಇಟ್ಕೊಟ್ಟಿದ್ಯಲ್ಲ ಅಣ್ಣ ಅಂತ ಹೇಳಿದಾಗ, ನೋಡೋ ಅದು ಧರ್ಮ. ಅವನೇನ್ ಹೇಳ್ದ, ಅಯ್ಯ ಒಂದಷ್ಟು ಉಳಿಸ್ಕೊಂಡು ಎತ್ಕೊ ಬಂದಿದ್ ನನ್ನ ಹೆಂಡತಿ ಮಕ್ಳಿಗೆ ತಿನ್ನಿಸ್ಲಿಕ್ಕೆ, 1 ಡಜನ್ ಬಾಳೆಹಣ್ಣು ಅಂದ. ಹಸ್ಕೊಂಡಿರ್ತಾರೆ, ಅದಕ್ಕೆ ಕೇಳ್ತಿದ್ದೀನಿ ಕಮ್ಮಿ ಮಾಡ್ಕೊಡಿ ಅಂತ. ಧರ್ಮ ಬೇರೆ. ಅದಕ್ಕೆ ಹಸ್ಕೊಂಡಿದ್ದಾನೆ, ಅದರಲ್ಲಿ ಎತ್ತಿಟ್ಟು ಬಂದಿದ್ದಾನೆ. ಅವ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬ ತಿಂದಿಲ್ಲ ಅಂತ ಹೇಳಿದೆ, ಕರಳು ಚೂರ್ ಅಂತು, ಹೊಟ್ಟೆ ತುಂಬ ತಿನ್ನಿಸ್ದೆ, ಹಂಗ ಒಂದಷ್ಟು ಪ್ರಸಾದನೂ ಕಟ್ಕೊಟ್ಟೆ, ಅದು ಧರ್ಮ. ಆದ್ರೆ ನನ್ನ ವ್ಯಾಪಾರ ಅಂತ ಬಂದ್ರೆ 1 ರೂಪಾಯಿ ಕಮ್ಮಿ ಇಲ್ಲ, 1 ರೂಪಾಯಿ ಜಾಸ್ತಿ ತಗೊಳ್ಳಲ್ಲ. ವ್ಯವಹಾರ ಬೇರೆ, ವ್ಯಾಪಾರ ಬೇರೆ. ನೋಡಿ, ನಾವು ಮಾಡೋದಿದೆ ಉಲ್ಟಾ ಪಲ್ಟಾ. ವಿಶ್ವಾಸ ಬೇರೆ, ವ್ಯವಹಾರ ಬೇರೆ. ಪಾಪ ನೊಂದ್ಕೊಂಡಿದ್ದಾನೆ, ಅದಕ್ಕೆ ಧರ್ಮ ಮಾಡಿದೆ. ಆದ ಧರ್ಮ ಮಾಡುವಾಗ ಅಲ್ಲಿ ಲೆಕ್ಕ ಹಾಕಬಾರ್ದು, ಲೆಕ್ಕ ಹಾಕುವಾಗ ಧರ್ಮ ನೋಡಬಾರ್ದು. ನಾವು ಮಾಡೋದು ಉಲ್ಟಾ ಪಲ್ಟಾ. ಇವತ್ತು ತುಲಾ ರಾಶಿ ಅಂಥದ್ದು ಮಾಡ್ಕೋತೀರಿ, ಎಚ್ಚರಿಕೆ. ವ್ಯವಹಾರದ ಕಡೆ ವ್ಯವಹಾರವಾಗಿರಿ, ಲೆಕ್ಕದ ಕಡೆ ಲೆಕ್ಕವಾಗಿರಿ. ಇನ್ನು ವೃಶ್ಚಿಕ ರಾಶಿ ವಿಶೇಷವಾಗಿ ಚಂದ್ರ ರಾಹು ನಕ್ಷತ್ರ, ಏನೋ ಒಂದು ತೊಳಲಾಟ, ಹಣಕಾಸು, ವ್ಯವಹಾರ, ಉದ್ಯೋಗ, ಓಡಾಟ, ಸುತ್ತಾಟ, ಇವುಗಳಲ್ಲಿ ಒಂದು ಸ್ವಲ್ಪ ಲೆಕ್ಕಾಚಾರಗಳು ತಾರುಮೇರು ಆಗತಕ್ಕಂಥದ್ದು ಒಂಚೂರು ಉಂಟು. ಮನಸ್ಸಿಗೇನೋ ಗಡಿಬಿಡಿ. ಇವತ್ತು ಹುಳಿ ಪದಾರ್ಥಗಳು ತಿನ್ನಬೇಡಿ. ಒಂದು ಪುಟ್ಟ ಬೆಲ್ಲದ ದೀಪ ಆಗುತ್ತೆ ಅಂದ್ರೆ, ಒಂದು ತಂಬಿಟ್ಟು ದೀಪ ಸಂಜೆಗಾದ್ರೂ ಇಡಿ, ಒಂದು ಲೋಟ ಹಾಲು ದೇವರಿಗೆ ನೈವೇದ್ಯಕ್ಕಿಟ್ಟು ಅಮ್ಮ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ಪುಟ್ಟ ಲೋಟದ ಹಾಲು, ಹತ್ತಿರದಲ್ಲಿ ತೆಂಗಿನ ಗಿಡ ಇದ್ರೆ, ಅಶೋಕ ವೃಕ್ಷ, ಅಶ್ವತ್ಥ ವೃಕ್ಷ, ತುಳಸಿ ಗಿಡ ಇದ್ರೆ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಕಿದ ಪ್ರಸಾದವನ್ನು ಸೇವಿಸಿ. ಹೋಳಿ ತತ್ವ ದೂರ ಆಗುತ್ತೆ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ರಿಸ್ಕು ಬೇಡ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಲಾಭದಲ್ಲಿ ಚಂದ್ರ, 3ನೇ ಮನೇಲಿ ರಾಹು ಗುರುಸಾರ, ಗುರು ನಿಮ್ಮನ್ನೇ ನೋಡ್ತಿದ್ದಾನೆ, ಚೆನ್ನಾಗಿದೆ. ಚಂದ್ರ ರಾಹು ಗುರು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಜಡ್ಜು, ಲಾ, ಮಾಧ್ಯಮ, ಇಂಥ ಒಂದು ವಿಭಾಗಗಳಲ್ಲಿ, ನ್ಯಾಯ ಇಲಾಖೆ, ಜುಡಿಷಿಯಲ್ ಇಲಾಖೆ, ಧರ್ಮದ ಇಲಾಖೆ, ಅದ್ಭುತ ಪ್ರಗತಿ. ಮಕರ ರಾಶಿ,
ಚಂದ್ರ ರಾಹುಸಾರ, ಕಲಾ ಮಾಧ್ಯಮ, ಶುಕ್ರನ ಮನೆ. ಶುಕ್ರ ನಿಮ್ಮನ್ನು ನೋಡ್ತಾ ಇದ್ದಾನೆ. ನಾಟ್ಯ, ವಾದ್ಯ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಸ್ತ್ರೀಯರ ಜೊತೆ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ಭಾವ. ಇನ್ನು ಕುಂಭರಾಶಿ ವಿಶೇಷವಾಗಿ ಲಗ್ನದಲ್ಲೇ ರಾಹು, ಏನೋ ಒಂಥರ ಕಟ್ಟಾಕದಾಗಿ. ಈ ಗ್ರಹಣ ಬೇರೆ ಒಂದಿದೆ, ಎಚ್ಚರಿಕೆ. ಕುಂಭರಾಶಿ ಮೇಲೆ ತುಂಬಾ ಇಂಪ್ಯಾಕ್ಟ್ ಇದೆ. ಮುಂದಿನ ದಿನಗಳಲ್ಲಿ ಹೇಳ್ತೇನೆ, ನೋಡೋಣಂತೆ. ಇವತ್ತು ಚಂದ್ರ ರಾಹುಸಾರದಲ್ಲಿದ್ದು ರಾಹು ಗುರುಸಾರದಲ್ಲಿರುವುದರಿಂದ ನೀವು ಕೂಡ ವೈದಿಕ, ಜ್ಯೋತಿಷ್ಯ, ಆಗಮ, ಪೂಜೆ, ಹೋಮ, ಹವನ, ಇಂಥದ್ದು, ನವರತ್ನಗಳ ವ್ಯಾಪಾರ, ನವಧಾನ್ಯಗಳ ವ್ಯಾಪಾರ, ಗುಪ್ತಚರ ಇಲಾಖೆ, ಜೈಲು ಇಲಾಖೆ, ಸೈಂಟಿಸ್ಟ್ ಇಲಾಖೆ, ರಿಸರ್ಚ್ ಇಲಾಖೆ, ಕೆಮಿಕಲ್ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಮೀನರಾಶಿಗೆ ಚಂದ್ರ ರಾಹು ಒಂಥರ ಮನಸ್ಸೋಗಿ ಎಲ್ಲೋ ಉಳಿಲ್ಕೊಳ್ತಾ ಹಾಗೆ. ಇವತ್ತು ಯಾವುದೋ ಒಂದು ಕೇಳಬಾರದು ಕೇಳೋದು, ಸಿಕ್ಕಾಬಟ್ಟೆ ದಿಷ್ಟಿ ಮೀನರಾಶಿಯವ್ರಿಗೆ. ನೀವು ಆಳು ಆರಡಿ ಕಟ್ಟೋಟೆ. ನೋಡ್ದವ್ರೆಲ್ಲ ನಿಮ್ ಜೇಬ್ ಖಾಲಿ ಅಂತ ಹೇಳಕ್ಕಾಗುತ್ತಾ? ನಿಮ್ ಜೇಬಲ್ಲಿ 100 ರೂಪಾಯಿ ಇದ್ರು ಕೂಡ ನೀವು 1000 ರೂಪಾಯಿ ತರ ಹಿಂಗ್ ಬರ್ಬೇಕು. ಇವತ್ತು ಒಂಥರ ಅದೇ ತುಮಲ. ಏನಾಗುತ್ತೋ, ಎತ್ತಾಗುತ್ತೋ, ಹೀಗೆ ನಡೆಯುತ್ತೋ, ಏನಾದ್ರೂ ಒಂದು ಚೇಸಿಂಗ್, ಹೋರಾಟ ಒಂದಿದ್ದಿತ್ತೆ. ಸೊ ಆ ರಾಹು ಪ್ರಭಾವಕ್ಕೆ ನೀವು ಅಷ್ಟೇ ಇದೊಂದು ಹಾಕೊಳ್ಳಿ. ಇಫ್ ಪಾಸಿಬಲ್ ಒಳ್ಳೆ ಒಂದು ಚಿತ್ರಾನ್ನ, ಲೆಮನ್ ರೈಸ್ ಆಗುತ್ತೋ, 3 ಜನ 5 ಜನ ಬಿಸಿ 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 ಮಾಡಿಬಿಟ್ಟು ಒಳ್ಳೆ ಬಾಳೆ ಎಲೆ ಹಾಕಿ, ಇಲ್ಲ ಊಟದೆಲೆ ಹಾಕಿ ಕಟ್ಟಿಬಿಟ್ಟು ತಗೊಂಡೋಗಿ ಯಾರಾದ್ರೂ ನಿರ್ಗತಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಕೊಟ್ಟು ನಂತರ ಪ್ರಸಾದ ಸೇವನೆ ಮಾಡಿ ಉಳಿತತ್ವ ದೂರ ಹೋಗುತ್ತೆ. ನೆಮ್ಮದಿಯಾಗಿ ಇರ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.